ಈಗ ಇಲ್ಲಿ ನೋಡಿ ಸ್ನೇಹಿತರೆ, ಲೆಫ್ಟ್ ಸೈಡ್ ನಿಮ್ಗೆ 1 2 3 4 5 6 7 ಅಂತ ವಾಚ್ ಲಿಸ್ಟ್ ಕಾಣಿಸ್ತಿದಿಲ್ವಾ? ಇದು ಒಂದು ಫಸ್ಟ್ ಬಂದು ಇದು ವಾಚ್ ಲಿಸ್ಟ್ ಅಂತ ಕರಿತೀವಿ. ವಾಚ್ ಲಿಸ್ಟ್ ನಂಬರ್ 1, ವಾಚ್ ಲಿಸ್ಟ್ ನಂಬರ್ 2, 3, 4, 5, 6, 7 ಅಂತ ಕರಿತೀವಿ. ಸೊ ಫಸ್ಟ್ ವಾಚ್ ಲಿಸ್ಟ್ ಅಲ್ಲಿ ನಿಮಗೆ HDFC ಬ್ಯಾಂಕ್, ಎನ್ಫಿ, TCS, ONGC, ಹಿಂದೂಸ್ತಾನ್ ಯೂನಿಲಿವರ್ ಅಂಡ್ ಗೋಲ್ಡ್ ಬೀಸ್. ಸೊ ಇದಿಷ್ಟನ್ನು ಬೈ ಡಿಫಾಲ್ಟ್ ಅವನೇ ಆಡ್ ಮಾಡಿ ಕೊಟ್ಟಿದ್ದಾನೆ. ಬಟ್ ನಾನೇನ್ ಮಾಡ್ತೀನಿ ನಿಮ್ಗೆ ಇದನ್ನ ನಾವು ಯಾವ ತರ ವಾಚ್ ಲಿಸ್ಟ್ ಸೆಟ್ ಮಾಡ್ಕೋಬೇಕು ಅದನ್ನ ತೋರಿಸ್ಕೊಡ್ತೇನೆ. ಫಸ್ಟ್ ನಾನು ಇದನ್ನೆಲ್ಲ ಡಿಲೀಟ್ ಮಾಡ್ಬಿಡ್ತೀನಿ. ನೋಡಿ, ನೀವು ಇದ್ರ ಮೇಲೆ ಜಸ್ಟ್ ಸುಮ್ಮನೆ ಹಂಗೆ ಟ್ಯಾಪ್ ಮಾಡಿದ್ರೆ ನಿಮಗೆ ಡಿಲೀಟ್ ಆಪ್ಷನ್ ಇರುತ್ತೆ. ನೋಡಿ, ಡಿಲೀಟ್ ಆಪ್ಷನ್ ಕಾಣಿಸ್ತಿದೆಯಲ್ವಾ? ಸೊ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡಿಲೀಟ್ ಆಗುತ್ತೆ. ಸೊ ಈಗ ನಮಗೆ ಎಲ್ಲ ಡಿಲೀಟ್ ಆಯ್ತು. ವಾಚ್ ಲಿಸ್ಟ್ ನಂಬರ್ 1 ಅಲ್ಲಿ ಇದೆ ನಾವು. ಸೊ ವಾಚ್ ಲಿಸ್ಟ್ ನಂಬರ್ 1 ಅಲ್ಲಿ ನಾನು ಫಸ್ಟ್ ವಾಚ್ ಲಿಸ್ಟ್ ನ ಹೇಗೆ ಸೆಟ್ ಮಾಡ್ಕೋಬೇಕು, ಸೆಕೆಂಡ್ ಮತ್ತೆ ಥರ್ಡ್ ಮತ್ತೆ ಫೋರ್ತ್ ವಾಚ್ ಲಿಸ್ಟ್ ನ ಹೇಗೆ ಸೆಟ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಫಸ್ಟ್ ನಿಮ್ಗೆ ಇಲ್ಲಿ ಟಾಪ್ ಅಲ್ಲಿ ನೋಡಿ ಸ್ನೇಹಿತರೆ, ನಿಮ್ಗೆ ಇಲ್ಲಿ ಏನ್ ಕಾಣಿಸ್ತಿದೆ ಅಂತಂದ್ರೆ ನಿಫ್ಟಿ 50 ಅಂಡ್ ಸೆನ್ಸೆಕ್ಸ್. ಸೊ ಏನಪ್ಪಾ ಈ ನಿಫ್ಟಿ 50 ಸೆನ್ಸೆಕ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಇದು ಬಂದು ನಿಫ್ಟಿ ಅನ್ನೋದು NSE ಯ ಟಾಪ್ 50 ಕಂಪನೀಸ್ ನ ಇಂಡೈಸಸ್ ತೋರಿಸುತ್ತೆ. ಅದನ್ನ ಇಂಡೈಸಸ್ ಅಂತ ಕರಿತೀವಿ. ಇಂಡೈಸಸ್ ಅಂದ್ರೆ ಗ್ರೂಪ್ ಆಫ್ ಕಂಪನೀಸ್ ನ ಬೇಸ್ಡ್ ಆನ್ ದ ವೆಯ್ಟೆಡ್ ಕ್ಯಾಪಿಟಲ್ ಬೇಸ್ ಮೇಲೆ ಎಷ್ಟು ಅಂದ್ರೆ ಅವ್ರ ಮಾರ್ಕೆಟ್ ಕ್ಯಾಪ್ ಬೇಸ್ ಮೇಲೆ ಅವ್ರು ಡಿವೈಡ್ ಮಾಡ್ತಾರೆ ಟಾಪ್ 50 ಕಂಪನೀಸ್ ನ. ಸೊ 50 ಕಂಪನೀಸ್ ನ ಕಂಬೈನ್ ಟುಗೆದರ್ ಒಂದು ಇಂಡೈಸಸ್ ಕ್ರಿಯೇಟ್ ಆಗುತ್ತೆ. ಅದನ್ನ ನಿಫ್ಟಿ 50 ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಸೆನ್ಸೆಕ್ಸ್ ಅಂತಂದ್ರೆ BSE ನ ಟಾಪ್ 30 ಕಂಪನೀಸ್ ಅಂದ್ರೆ ಸೆನ್ಸೆಕ್ಸ್ ಅಂದ್ರೆ ಇದನ್ನ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ. ಸೊ ಅದ್ರಲ್ಲಿ ಬರುವಂತ ಟಾಪ್ ರಿಲಯನ್ಸ್ ಇಂಡಸ್ಟ್ರೀಸ್, ಇನ್ಫಿ, TCS ಅಂತ ಟಾಪ್ ಅಲ್ಲಿ ಬರುತ್ತಲ್ವ 30 ಕಂಪನೀಸ್, ಆ 30 ಕಂಪನೀಸ್ ಇಂಡೈಸಸ್ ಇದು. ಸೊ ಈಗ ನೀವು ಬೇಸಿಕ್ ಇನ್ಫಾರ್ಮೇಶನ್ ಅಂದ್ರೆ ನಿಫ್ಟಿ ಇಲ್ಲಿ ನಿಮ್ಗೆ ಇಲ್ಲಿ ನಿಫ್ಟಿ ನಿಮ್ಗೆ ಏನ್ ಕಾಣಿಸ್ತಿದೆ ಅಂತಂದ್ರೆ -25 ಅಂತ ಕಾಣಿಸ್ತದೆ. ಈಗ ಲೈವ್ ಮಾರ್ಕೆಟ್ ರನ್ ಆಗ್ತಾ ಇದೆ. -25 ಅಂತಂದ್ರೆ ನೆಗೆಟಿವ್ ಅಂದ್ರೆ ನಿಫ್ಟಿ 50 22 ಪಾಯಿಂಟ್ ಈಗ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಪರ್ಸೆಂಟೇಜ್ ವೈಸ್ ನೋಡಿದಾಗ 0.08% ಅಷ್ಟು ಬಿದ್ದಿದೆ ಇವತ್ತು. ಆಸ್ ಆಫ್ ನಾವು ಕರೆಂಟ್ ಏನ್ ಮಾರ್ಕೆಟ್ ರನ್ ಆಗ್ತಿದೆಯೋ, ಈಗ ನಾವು ಟ್ರೇಡ್ ಮಾಡ್ತಿರೋದು 1252 ಅಂದ್ರೆ ಇವತ್ತು 12:52 ನಾವು ನೋಡ್ತಾ ಇದೀವಿ. ನಿಫ್ಟಿ ಸೆಲ್ಲಿಂಗ್ ಪ್ರೆಜರ್ ಅಲ್ಲಿ ಅಂದ್ರೆ ಚೂರ್ ಸೆಲ್ಲಿಂಗ್ ಪ್ರೆಜರ್ ಅಲ್ಲಿ ಇದೆ ಅಂತ. ನೆಕ್ಸ್ಟ್ ಸೆನ್ಸೆಕ್ಸ್ ನೋಡಿದಾಗ ಸೆನ್ಸೆಕ್ಸ್ ಅಲ್ಲಿ ಏನಾಗಿದೆ 91 ಪಾಯಿಂಟ್ಸ್ ಬಿದ್ದಿದೆ ಈಗ ಆಸ್ ಆಫ್ ನಾವು, ಅಂಡ್ 0.12% ಸೆಲ್ಲಿಂಗ್ ಪ್ರೆಜರ್ ಅಲ್ಲಿ ನಡೀತಾ ಇದೆ. ಸೊ ಇದು ಬೇಸಿಕ್ ಇನ್ಫಾರ್ಮೇಶನ್. ಈಗ ನಾನು ವಾಚ್ ಲಿಸ್ಟ್ ನ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅದನ್ನ ಚೆಕ್ ಮಾಡೋಣ, ಆಯ್ತಾ? ಸೊ ಇಲ್ಲಿ ನಿಮ್ಗೆ ವಾಚ್ ಲಿಸ್ಟ್ ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆಯಲ್ವಾ 1 2 3 4 5 ಅಂತ. ಸೊ ಇದು ವಾಚ್ ಲಿಸ್ಟ್ ಅಂತ ಕರಿತೀವಿ. ಇದನ್ನ ನಾವು ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೇನೆ. ಸೊ ಫಸ್ಟ್ ಪ್ರಿಯಾರಿಟಿ ಈ ನಿಫ್ಟಿ 50 ಏನಿದೆಯೋ ಅದನ್ನೇ ಆಡ್ ಮಾಡ್ಕೊಳ್ಳಿ ನೀವು. ನೋಡಿ ಫಸ್ಟ್ ಅಲ್ಲೇ ಬಂತಲ್ವಾ ನಿಫ್ಟಿ ಅಂತ, ನಿಫ್ಟಿ 50. ಸೊ ಸೆಕೆಂಡ್ ಬಂದು ಸೆನ್ಸೆಕ್ಸ್, ಸೇಮ್ ಸೆನ್ಸೆಕ್ಸ್ ಮತ್ತೆ ಆಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ರೈಟ್ ಮಾರ್ಕ್ ಕಾಣಿಸ್ತಿದೆಯಲ್ವಾ, ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಡ್ ಆಯ್ತು. ಈಗ ಪ್ಲಸ್ ಸಿಂಬಲ್ ಬರುತ್ತೆ ಮತ್ತೆ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ ಅಷ್ಟೇ, ಅದು ಆಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಬಂದು ನೀವೇನ್ ಮಾಡ್ತಾರೆ, ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ಅಂತ ಕರಿತೀವಿ. ಇಲ್ಲಿ ಕಾಣಿಸ್ತಿದಿಲ್ಲ ನಿಫ್ಟಿ ಬ್ಯಾಂಕ್ ಅಂತ. ಸೊ ಇದು ಬಂದು ಬ್ಯಾಂಕಿಂಗ್ ರೆಪ್ರೆಸೆಂಟ್ ಮಾಡುತ್ತೆ. ಹೈಲಿ ಲಿಕ್ವಿಡ್ ಇಂಡೈಸಸ್ ಅಂತ ಕರಿತೀವಿ. ಇದು ಟ್ರೇಡಿಂಗ್ ಅಲ್ಲಿದೆ ಅಂದ್ರೆ ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ ನಿಫ್ಟಿ ಬ್ಯಾಂಕ್ ತುಂಬಾ ಹೈ ಲಿಕ್ವಿಡ್ ಅಲ್ಲಿ, ತುಂಬಾ ಜಾಸ್ತಿ ವಾಲ್ಯೂಮಲ್ ಟ್ರೇಡಿಂಗ್ ಅಲ್ಲಿದೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಅದನ್ನು ಆಡ್ ಮಾಡ್ಕೊಳ್ಳೋಣ. ಈ 3 ಆಡ್ ಆಯ್ತು. ಈಗ ನಿಫ್ಟಿ ಬಂದು ನಮ್ಗೆ ಏನಾಯ್ತು, NSE ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೆನ್ಸೆಕ್ಸ್ ಬಂದು ನಮ್ಗೆ BSE ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನಿಫ್ಟಿ ಬ್ಯಾಂಕ್ ಬಂದು ಬ್ಯಾಂಕಿಂಗ್ ಇಂಡೈಸಸ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಬಂದು ನಮ್ಗೆ ಫೋರ್ತ್ ಇಂಡೈಸಸ್ ಬಂದು ಇಂಡಿಯಾ ವಿಕ್ಸ್ ಅಂತ ಕರಿತೀವಿ, ಅಂದ್ರೆ ವಾಲಟಿಲಿಟಿ ಇಂಡೆಕ್ಸ್ ಅಂತ ಕರಿತೀವಿ. ಅದನ್ನ ಆಡ್ ಮಾಡ್ಕೊಳ್ಳಿ. ಇದೇನಕ್ಕೆ ನೋಡೋದಂತ ಹೇಳ್ಕೊಡ್ತೀನಿ, ಓಕೆನಾ? ಸೊ ಇಂಡಿಯಾ ವಿಕ್ಸ್ ಅಂತ ಕರಿತೀವಿ. ನೋಡಿ, ಇಂಡಿಯಾ ವಿಕ್ಸ್ ಅಂತ. ಸೊ ಇಂಡಿಯಾ ವಿಕ್ಸ್ ಯಾಕೆ ನೋಡ್ಬೇಕು ಅಂತಂದ್ರೆ ಸ್ನೇಹಿತರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಯಾವಾಗಾದ್ರೂ ವಿಕ್ಸ್ ಸಡನ್ ಆಗಿ ಹಿಂಗೆ ಇನ್ಕ್ರೀಸ್ ಆಯ್ತು ಅಂತ ತಿಳ್ಕೊಳ್ಳಿ. ಸೊ ಮಾರ್ಕೆಟ್ ಬಂದು ಸೆಲ್ಲಿಂಗ್ ಪ್ರೆಜರ್ ಹೋಗುತ್ತೆ, ವಾಲಟಿಲಿಟಿ ಅನ್ನೋದು ಇನ್ಕ್ರೀಸ್ ಆಗ್ಬಿಡುತ್ತೆ, ಓಕೆನಾ? ಸಡನ್ ಫಾಲು ಅಥವಾ ಸಡನ್ ಅಪ್, ಈ ತರ ಸಡನ್ ಆಗಿ ಮೇಲೆ ಹೋಗೋದು ಇಲ್ಲ ಸಡನ್ ಆಗಿ ಬಿದ್ದೋಗೋದು. ಸೊ ಈ ತರ ಒಂದು ಫಾರ್ಮೇಶನ್ ಆಗುತ್ತೆ, ವಾಲಟಿಲಿಟಿ ಅಂತ ಕರಿತೀವಿ ಅದನ್ನ. ಯಾವಾಗ ವಿಕ್ಸ್ ಜಾಸ್ತಿ ಆಗ್ತಾ ಇದೆಯೋ ಅವಾಗ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನಾರ್ಮಲ್ ಟ್ರೇಡರ್ ಆದ್ರೆ. ಇಲ್ಲ ನಾನು ಎರಡೂ ಕಡೆ ಎಡ್ಜಿಂಗ್ ಮಾಡ್ತೀನಿ ಅಂತಂದ್ರೆ ದೆನ್ ವಿ ಕ್ಯಾನ್ ಗೋ ವಿತ್ ಇಟ್. ಯಾಕಂದ್ರೆ ಎರಡೂ ಕಡೆ ನಾವು ಪ್ರೊಟೆಕ್ಷನ್ ಹೋಗೋದ್ರಿಂದ ಏನು ತೊಂದರೆ ಇಲ್ಲ. ನಾವು ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ ಕಮಿಂಗ್ ವಿಡಿಯೋಸ್ ಅಲ್ಲಿ. ಸೊ ಈಗ ನಾವೇನ್ ಮಾಡಿದ್ವಿ, ಫಸ್ಟ್ ವಾಚ್ ಲಿಸ್ಟ್ ಅಲ್ಲಿ ಜಸ್ಟ್ 4 ಸ್ಕ್ರಿಪ್ಟ್ ನ ಆಡ್ ಮಾಡ್ಕೊಂಡ್ವಿ. ಒಂದು ನಿಫ್ಟಿ 50 ಇಂಡೈಸಸ್, ಇಲ್ಲಿ ಇಂಡೆಕ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ನೋಡಿ ಇಲ್ಲಿ ಕಾಣಿಸ್ತಿರುತ್ತೆ ನೋಡಿ, ಇಂಡೆಕ್ಸ್ ಅಂತ ಕಾಣಿಸ್ತಿದೆಯಲ್ವಾ, ಇಂಡೆಕ್ಸ್ ಅಂತ. ಸೊ ಇದ್ರೆ ಇಂಡೆಕ್ಸ್ ಅಂತ ನೀವು ಎಲ್ಲಿ ನೋಡ್ತಿರೋ ಅದು ಬಂದು ಗ್ರೂಪ್ ಆಫ್ ಸ್ಟಾಕ್ಸ್ ನ ಒಂದು ಕಂಬೈನ್ ಮಾಡಿದಾಗ ಬರುವಂತ ಒಂದು ಔಟ್ಪುಟ್ ಆಗಿರುತ್ತೆ ಇಂಡೆಕ್ಸಸ್ ಅನ್ನೋದು. ಸೊ ನಿಫ್ಟಿ 50, ಸೆನ್ಸೆಕ್ಸ್, ನಿಫ್ಟಿ ಬ್ಯಾಂಕ್ ಅಂಡ್ ಇಂಡಿಯಾ ವಿಕ್ಸ್ ಇದಿಷ್ಟು ಸಾಕು ಫಸ್ಟ್ ವಾಚ್ ಲಿಸ್ಟ್ಗೆ. ಸೊ ಈಗ ನಾನು ನಿಫ್ಟಿ 50 ನ ಓಪನ್ ಮಾಡ್ತೀನಿ. ಚಾರ್ಟ್ ಓಪನ್ ಮಾಡ್ಬೇಕಂದ್ರೆ ನಿಮ್ಗೆ ಇಲ್ಲಿ ನೋಡಿ 4 ಆಪ್ಷನ್ ಇದೆ. ಒಂದು ಮಾರ್ಕೆಟ್ ಡೆಪ್ಟು, ಚಾರ್ಟ್ ಐಕಾನ್,
ಡಿಲೀಟ್ ಆಪ್ಷನ್, ಫಂಡಮೆಂಟಲ್ಸ್. ಅಂದ್ರೆ ನಿಮ್ಗೆ ಏನಾದ್ರು ಅಡಿಷನಲ್ ಇನ್ಫಾರ್ಮೇಶನ್ ಬೇಕು ಅದ್ರ ಬಗ್ಗೆ ಅಂತಂದ್ರೆ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಬಹುದು. ಸೊ ಫಸ್ಟ್ ಮಾರ್ಕೆಟ್ ಡೆಪ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ಮಾರ್ಕೆಟ್ ಡೆಪ್ಟ್ ಏನು ಕಾಣಿಸಲ್ಲ. ಅದೇ ನಾನು ಬೇರೆ ಸ್ಟಾಕ್ ಏನಾದ್ರು ಮಾರ್ಕೆಟ್ ಡೆಪ್ಟ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಬೈಯರ್ ಸೆಲ್ಲರ್ ಎರಡು ಡಾಟಾ ಸಿಗುತ್ತೆ. ಯಾಕೆ ಅಂತಂದ್ರೆ ಇದು ಇಂಡೈಸಸ್, ಇದನ್ನ ಸ್ಪಾಟ್ ಅಂತ ಕರಿತೀವಿ. ಸ್ಪಾಟ್ ಅಥವಾ ಏನು ನಾನು ಇದನ್ನ ಇಟ್ಟಿರ್ತೇನೆ, ಓಕೆನಾ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಪಾಟ್ ಅಂತ ಕರಿತೀವಿ. ಸ್ಪಾಟ್ ಅಲ್ಲಿ ನಿಮ್ಗೆ ಯಾವುದೇ ಒಂದು ಇಂಡೈಸಸ್ ಅಂತ ಕರಿತೀವಲ್ಲ, ಇಂಡೈಸಸ್ ಸ್ಪಾಟ್ಗೆ ನಿಮ್ಗೆ ಡೆಪ್ತ್ ಅನ್ನೋದಿಲ್ಲ. ಅಂದ್ರೆ ನೀವು ಬೈ ಅಥವಾ ಸೆಲ್ ಮಾಡೋಕ್ಕಾಗಲ್ಲ. ನಿಫ್ಟಿನ ನೀವೇನ್ ಮಾಡ್ಬೋದು, ಕೆಲವರು ಕೇಳ್ತಾರೆ ಸರ್ ನಿಫ್ಟಿನಲ್ಲಿ ಬೈ ಸೆಲ್ ಮಾಡ್ತಾರಲ್ವ ಸರ್, ಅದು ಹೇಗೆ ಅಂತಂದ್ರೆ ಸ್ನೇಹಿತರೆ, ನಿಫ್ಟಿ ಡೆರಿವೇಟಿವ್ ನ ನೀವು ಬೈ ಮಾಡ್ಬೋದು, ನಿಫ್ಟಿ ಫ್ಯೂಚರ್ ನ ನೀವು ಬೈ ಮಾಡ್ಬೋದು. ಅದು ನಿಮ್ಗೆ ಡೀಟೇಲ್ ನೆಕ್ಸ್ಟ್ ಹೇಳ್ಕೊಡ್ತೇನೆ. ನಿಫ್ಟಿ ಆಪ್ಷನ್ಸ್ ನ ನೀವು ಬೈ ಮಾಡ್ಬೋದು. ಆದ್ರೆ ಸ್ಪಾಟ್ ಅಂತ ಏನಿದೆಯೋ ನಿಫ್ಟಿದು ಅದನ್ನ ನೀವು ಬೈ ಮಾಡಕ್ಕಾಗಲ್ಲ. ಅರ್ಥ ಆಗ್ತಿದೆ ನಿಮ್ಗೆ? ಇದು ಬಂದು ಸ್ಪಾಟ್, ಇದನ್ನ ಬೈ ಮಾಡಕ್ ಆಗಲ್ಲ, ಓಕೆನಾ. ಸೊ ನೆಕ್ಸ್ಟ್ ಸೆನ್ಸೆಕ್ಸ್. ಸೊ ಸೆನ್ಸೆಕ್ಸ್ ನ ನೀವು ಫ್ಯೂಚರ್ಸ್ ಬೈ ಮಾಡ್ಬೋದು, ಇಲ್ಲ ಆಪ್ಷನ್ಸ್ ಬೈ ಮಾಡ್ಬೋದು. ಆದ್ರೆ ಸೆನ್ಸೆಕ್ಸ್ ಸ್ಪಾಟ್ ನ ಬೈ ಮಾಡಕ್ ಆಗಲ್ಲ. ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ನೀವು ಎಲ್ಲೆಲ್ಲಿ ಇಂಡೆಕ್ಸ್ ನ ನೋಡ್ತಿರೋ, ಇಂಡೆಕ್ಸ್ ಸ್ಪಾಟ್ ನ ಬೈ ಮಾಡಕ್ಕಾಗಲ್ಲ, ಬೈ ಅಥವಾ ಸೆಲ್ ಮಾಡಕ್ಕಾಗಲ್ಲ. ಅದು ಕಾನ್ಸ್ಟೆಂಟ್ ಇರುತ್ತೆ. ಅದ್ರ ಬೇಸ್ ಆಗಿ ಯಾವ್ದಾದ್ರು ಡೆರಿವೇಟಿವ್ ಪ್ರಾಡಕ್ಟ್ ಬಿಲ್ಡ್ ಆಗಿದ್ರೆ, ಅದ್ರ ಫೀಚರ್ಸ್ ಮತ್ತೆ ಆಪ್ಷನ್ಸ್ ಬಿಲ್ಡ್ ಆಗಿದ್ರೆ ಅದನ್ನ ನಾವು ಟ್ರೇಡ್ ಮಾಡ್ಬೋದು, ಓಕೆನಾ. ಸೊ ಅದನ್ನ ನಾವು ಇಂಡೈಸಸ್ ಫ್ಯೂಚರ್ಸ್ ಅಥವಾ ಇಂಡೈಸಸ್ ಆಪ್ಷನ್ಸ್ ಅಂತ ಕರಿತೀವಿ. ಅದನ್ನ ನಾವು ಲೇಟರ್ ಸ್ಟೇಜ್ ಅಲ್ಲಿ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈಗ ನೀವು ಈ ವಾಚಸ್ ನ ಸೆಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಂಡಲ್ವಾ. ಸೊ ಇದ್ರ ಜೊತೆಗೆ ಇಂಡಿಯಾ ವಿಕ್ಸ್ ನ ಏನಕ್ಕೆ ಆಡ್ ಮಾಡಿದೆ ಅಂತ ನಾನು ಹೇಳ್ಕೊಡ್ತೇನೆ. ಅದಕ್ಕಿಂತ ಮೊದಲು ನಾವು ಒಂದು ಸೆಟ್ಟಿಂಗ್ಸ್ ನ ಮಾಡ್ಬೇಕಾಗತ್ತೆ. ಅದು ಏನಪ್ಪಾ ಅಂತಂದ್ರೆ, ಫಸ್ಟ್ ನೀವು ನಿಮ್ಮ ಪ್ರೊಫೈಲ್ಗೆ ಹೋಗಿ, ಇಲ್ಲಿ ಮೈ ಪ್ರೊಫೈಲ್ ಅಂತ ಇರುತ್ತೆ. ಮೈ ಪ್ರೊಫೈಲ್ ಓಪನ್ ಮಾಡಿದ್ಮೇಲೆ ನಿಮಗೆ ಜಸ್ಟ್ ಸ್ಕ್ರಾಲ್ ಡೌನ್ ಮಾಡಿ, ಇಲ್ಲಿ ಚಾರ್ಟ್ ಐಕ್ಯೂ ಮತ್ತೆ ಟ್ರೇಡಿಂಗ್ ವ್ಯೂ ಅಂತ ಇರುತ್ತೆ ನೋಡಿ. ಚಾರ್ಟ್ ಐಕ್ಯೂ ಮತ್ತೆ ಟ್ರೇಡಿಂಗ್ ವ್ಯೂ ಅಂತ ಇದೆ. ಸೊ ಏನಪ್ಪಾ ಚಾರ್ಟ್ ಐಕ್ಯೂ ಮತ್ತೆ ಟ್ರೇಡಿಂಗ್ ವ್ಯೂ ಅಂತಂದ್ರೆ, ಚಾರ್ಟ್ ಐಕ್ಯೂ ಬಂದು ಜೆರೋದವರು ಡೆವಲಪ್ ಮಾಡುವಂತ ಚಾರ್ಟ್ಸ್. ಟ್ರೇಡಿಂಗ್ ವ್ಯೂ ಅನ್ನೋ ಒಂದು ಕಂಪನಿ ಪ್ರೊವೈಡ್ ಮಾಡ್ತಾ ಇರುವಂತ ಚಾರ್ಟ್ಸ್ ಟ್ರೇಡಿಂಗ್ ವ್ಯೂ ಅನ್ನೋದು, ಓಕೆನಾ. ಸೊ ನೀವು ಕೇಳೋದ್ರೆ ಯಾವ್ದು ಬೆಸ್ಟ್ ಸರ್ ಇವೆಟಲ್ಲಿ ಅಂತಂದ್ರೆ, ನಾನು ಆಲ್ವೇಸ್ ಹೇಳೋದು ಟ್ರೇಡಿಂಗ್ ವ್ಯೂನ. ಯಾಕಂತಂದ್ರೆ ಅವ್ರದ್ದು ಅಷ್ಟು ಅಡ್ವಾನ್ಸ್ಡ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನಾವು ಅನಾಲಿಸಿಸ್ ಮಾಡಕ್ಕೆ. ಸೊ ನೀವು ಇಮಿಡಿಯೇಟ್ ಆಗಿ ಏನ್ ಮಾಡ್ತೀರಾ, ನಿಮ್ಮ ಅಕೌಂಟ್ ಓಪನ್ ಮಾಡಿದ್ಮೇಲೆ ಪ್ರೊಫೈಲ್ಗೆ ಹೋಗ್ಬಿಟ್ಟು ಚಾರ್ಟ್ ಐಕ್ಯೂ ಇಂದ ಟ್ರೇಡಿಂಗ್ ವ್ಯೂಗೆ ಶಿಫ್ಟ್ ಆಗಿ. ಶಿಫ್ಟ್ ಆದ್ಮೇಲೆ ಅಷ್ಟೇ, ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆಟೋಮೆಟಿಕ್ ಆಗಿ ಎಲ್ಲ ಚೇಂಜ್ ಆಗುತ್ತೆ. ನೀವೀಗ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಚಾರ್ಟ್ ಓಪನ್ ಆಗುತ್ತೆ. ಸೊ ಈಗ ನಾವೇನ್ ಮಾಡೋಣ, ಇದನ್ನ ಫುಲ್ ವ್ಯೂ ತಗೊಂಡು ಇಂಡಿಯಾ ವಿಕ್ಸ್ ಏನಕ್ಕೆ ಆಡ್ ಮಾಡಿದ್ವಿ ವಾಚ್ ಲಿಸ್ಟ್ಗೆ ಅಂತ ಚೆಕ್ ಮಾಡೋಣ, ಓಕೆನಾ. ನಾನು ಇಲ್ಲಿ ಫುಲ್ ವ್ಯೂ ತಗೊಂತಾ ಇದ್ದೀನಿ. ಈಗ ನಾನು 2 ಲೇಯರ್ ತಗೊಂತೀನಿ, 2 ಲೇಔಟ್ಸ್ ತಗೊಂತೀನಿ. ಇದನ್ನ ಸೊ ಅಲ್ಲಿ ಚೆಕ್ ಮಾಡೋಣ ಯಾವ ತರ ನಮಗೆ ಹೆಲ್ಪ್ ಆಗುತ್ತೆ ಇಂಡಿಯಾ ವಿಕ್ಸ್ ಮತ್ತೆ ನಿಫ್ಟಿ 50 ಹೇಗೆ ಬಿಹೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಒಂದು ಇದರಲ್ಲಿ ನಾನು ಇದು ತಗೊಂತಿದ್ದೀನಿ, ಟ್ರೇಡಿಂಗ್ ವ್ಯೂ ಚಾರ್ಟ್ಸ್ ಇಂಡಿಯಾ ವಿಕ್ಸ್ ತಗೊಂಡಿದ್ದೀನಿ. ಇನ್ನೊಂದು ಟ್ಯಾಬಲ್ ನಾನು ಏನ್ ಮಾಡ್ತೀನಿ, ನಿಮಗೆ ನಿಫ್ಟಿ 50 ಚಾರ್ಟ್ಸ್ ನ ಓಪನ್ ಮಾಡ್ತೀನಿ. ಇಲ್ಲಿ ನಾನು ನಿಫ್ಟಿ 50 ತಗೊಂತಿದ್ದೀನಿ. ನಿಫ್ಟಿ 50 ಈಗ ನಿಫ್ಟಿ 50 ಒಂದು ಚಾರ್ಟ್ ಓಪನ್ ಆಯ್ತು ಅಂಡ್ ಇಂಡಿಯಾ ವಿಕ್ಸ್ ಓಪನ್ ಆಯ್ತು. ಅಂದ್ರೆ ಯಾವಾಗಾದ್ರೂ ಇಂಡಿಯಾ ವಿಕ್ಸ್ ಹತ್ರ ಸಡನ್ ಆಗಿ ಬೂಮ್ ಆಯ್ತು ಅಂತಂದ್ರೆ ಏನಾಗುತ್ತೆ ಗೊತ್ತಾ, ಮಾರ್ಕೆಟ್ ಅಲ್ಲಿ ಒಂದು ಹ್ಯೂಜ್ ಅನ್ನು ವೊಲಟಿಲಿಟಿ ಅನ್ನೋದು ಇನ್ಕ್ರೀಸ್ ಆಗ್ಬಿಡುತ್ತೆ. ಅವಾಗ ಮಾರ್ಕೆಟ್ ಅನ್ನೋದು ಸ್ಟೇಬಲ್ ಇರಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಂಡಿಯಾ ವಿಕ್ಸ್ ಈಗ ಕರೆಂಟ್ಲಿ ರನ್ ಆಗ್ತಾ ಇರೋದು 30. ರೀಸೆಂಟ್ ಆಗಿ ಇಲ್ಲಿ ಹೈ ಪೀಕ್ ಟಚ್ ಆಗಿದೆಯಲ್ವಾ. ಸೊ ಐ ಥಿಂಕ್ ಎಲೆಕ್ಷನ್ ರಿಸಲ್ಟ್ಸ್ ಬಂತಲ್ವಾ. ಸೊ ಆ ಟೈಮಲ್ಲಿ ವಿಕ್ಸ್ ಅನ್ನೋದು, ಇಂಡಿಯಾ ವಿಕ್ಸ್ ಅನ್ನೋದು ತುಂಬಾ ಪೀಕ್ ಹೋಯ್ತು. ಆದ್ರೆ ನಾವು ಕೋವಿಡ್ ಟೈಮಲ್ಲಿ ಯಾವ ತರ ಇತ್ತಂತ ಅಬ್ಸರ್ವ್ ಮಾಡಿ, ಇಂಡಿಯಾ ವಿಕ್ಸ್ ಯಾವ ತರ ಫಾರ್ಮೇಶನ್ ಆಗಿತ್ತಂತ ನೋಡಿ ಸ್ನೇಹಿತರೆ. ಕೋವಿಡ್ 2020 ಹೈಯೆಸ್ಟ್ ಇಂಡಿಯಾ ವಿಕ್ಸ್ ಅನ್ನೋದು ನಮ್ಮ ಆಲ್ಮೋಸ್ಟ್ ಏನು ಲಾಸ್ಟ್ ಒಂದು ಡಿಕೇಡ್ ಪ್ಲಸ್ ನಾವು ನೋಡೋದು, 10 ವರ್ಷ 15 ವರ್ಷ ಇದ್ರಲ್ಲಿ ನೋಡೋದಾದ್ರೆ ಹೈಯೆಸ್ಟ್ ರೀಚ್ ಆಗಿರೋದು ಇಲ್ಲಿ ಎಷ್ಟು ರೀಚ್ ಆಗಿದೆ, ಆಲ್ಮೋಸ್ಟ್ ನಿಯರ್ಲಿ 80+. ಸೊ ಮೋರ್ ದೆನ್ 80+ ಏನಾಗಿದೆ, ಇಂಡಿಯಾ ವಿಕ್ಸ್ ಅನ್ನೋದು ಸಡನ್ ಆಗಿ ಬೂಮ್ ಆಗಿದೆ. ಯಾವಾಗ, ಕೋವಿಡ್ ಬಂದಾಗ. ಸೊ ಈ ಟೈಮಲ್ಲಿ ಯಾವಾಗ ಇಂಡಿಯಾ ವಿಕ್ಸ್ ಅನ್ನ ಸಡನ್ ಆಗಿ ಬೂಮ್ ಆಯ್ತು, ಸಡನ್ ಆಗಿ ರೈಸ್ ಆಯ್ತು, ಇದ್ರ ಅರ್ಥ ಏನಪ್ಪಾ ಅಂದ್ರೆ ಮಾರ್ಕೆಟ್ ಅಲ್ಲಿ ವೊಲಟಿಲಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಯಾವಾಗ ವೊಲಟಿಲಿಟಿ ಇನ್ಕ್ರೀಸ್ ಆಗುತ್ತೋ ಅವಾಗ ಸಡನ್ ಆಗಿ ಮಾರ್ಕೆಟ್ ಏನಾಗುತ್ತೆ, ಮೇಲೆ ಹೋಗುತ್ತೆ, ಸಡನ್ ಆಗಿ ಬೀಳುತ್ತೆ, ಮತ್ತೆ ರಿಕವರ್ ಆಗುತ್ತೆ, ಮತ್ತೆ ಸಡನ್ ಆಗಿ ಬೀಳುತ್ತೆ. ಒಂದು ಸ್ಟೇಬಲ್ ಅನ್ನೋದಿರಲ್ಲ ಮಾರ್ಕೆಟ್ ಅಲ್ಲಿ, ಓಕೆನಾ. ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ಮಾರ್ಕೆಟ್, ಕಂಪ್ಲೀಟ್ಲಿ ಕಂಟ್ರೋಲ್ ನ ಕಳ್ಕೊಂಡ್ಬಿಡುತ್ತೆ. ಸೊ ಅದು ಹೇಗಪ್ಪ ಅಂತಂದ್ರೆ, ನೀವು ಚೆಕ್ ಮಾಡ್ಕೊಳ್ಳಿ ನಿಫ್ಟಿ ಚಾರ್ಟ್. ನಾನು ವೀಕ್ಲಿ ಕ್ಯಾಂಡಲ್ ತಗೊಂತಿದ್ದೀನಿ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಕೋವಿಡ್ ಫಾಲ್ ಕ್ರಿಯೇಟ್ ಆಗಿರುತ್ತೆ, ಓಕೆನಾ. ಸೊ ಇಂಡೈಸಸ್ ಬೇಸಿಕಲಿ ಈ ತರ ಫಾಲ್ ಆಗಲ್ಲ, ಓಕೆನಾ. ಸೊ ನಿಧಾನಕ್ಕೆ ಮೇಲೆ ಹೋಗುತ್ತೆ, ಮತ್ತೆ ಕರೆಕ್ಷನ್, ಮತ್ತೆ ನಿಧಾನಕ್ಕೆ ಅಪ್ ಡೌನ್, ನಿಧಾನಕ್ಕೆ ಅಪ್ ಹೋಗುತ್ತೆ, ಡೌನ್ ಹೋಗುತ್ತೆ, ನಿಧಾನಕ್ಕೆ ಅಪ್ ಹೋಗುತ್ತೆ, ಡೌನ್ ಹೋಗುತ್ತೆ. ಸೊ ಇದು ಬಂದು ನಾರ್ಮಲ್ ಬಿಹೇವಿಯರ್. ಮಾರ್ಕೆಟ್ ಯಾವತ್ತು ಈ ತರನೇ ಸ್ಟೇಬಲ್ ಆಗಿ ಇರುತ್ತೆ. ಆಲ್ಮೋಸ್ಟ್ ನೀವು 10 ಇಯರ್ಸ್ ಚಾರ್ಟ್ಸ್ ನೋಡಿದ್ರೆ ಅದೇ ತರ ಸ್ಟೇಬಲ್ ಇರುತ್ತೆ, 6-7 ಇಯರ್ಸ್ ಚಾರ್ಟ್ಸ್ ನೋಡಿದ್ರೆ ಅದೇ ತರ ಸ್ಟೇಬಲ್ ಆಗಿರುತ್ತೆ. ಬಟ್ ಸಡನ್ ಆಗಿ ಯಾವಾಗಾದ್ರೂ ವಿಕ್ಸ್ ಅನ್ನೋದು ಈ ತರ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ವೊಲಟಿಲಿಟಿ ಬರುತ್ತೆ. ಈಗ ನೀವು ಈ ಕ್ಯಾಂಡಲ್ ನೋಡಿ ಎಷ್ಟು ಫಾಲ್ ಆಗಿದೆ ನೋಡಿ,
ಇಲ್ಲಿಂದ ಹಿಡಿದು ಸಡನ್ ಆಗಿ ಇಲ್ಲಿ ತನಕ ಫಾಲ್ ಆಯಿತು, ಆಲ್ಮೋಸ್ಟ್ 50% ರಿಕವರಿ ಆಗೋಯ್ತು. ಮತ್ತೆ ಅಲ್ಲಿಂದ ಮೇಜರ್ ಗ್ಯಾಪ್ ಡೌನ್ ಇಂದ ಫಾಲ್ ಆಯಿತು, ಮತ್ತೆ 50% ರಿಕವರಿ ಆಗೋಯ್ತು. ಸೊ ಇದನ್ನ ನಾವು ವೊಲಟಿಲಿಟಿ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಇಂಡಿಯಾ ವಿಕ್ಸ್ ನ ಅಬ್ಸರ್ವ್ ಮಾಡ್ತಾ ಇರಬೇಕು, ಏನಾದ್ರೂ ಅಬ್ನಾರ್ಮಲ್ ಬಿಹೇವಿಯರ್ ಇರುತ್ತಾ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ನಮ್ಮ ವಾಚ್ ಲಿಸ್ಟ್ಗೆ ಇಂಡಿಯಾ ವಿಕ್ಸ್ ನ ಆಡ್ ಮಾಡಿ ಇಟ್ಕೊಂಡಿದೀವಿ, ಇದನ್ನ ಅಬ್ಸರ್ವ್ ಮಾಡ್ತಿರ್ತೀವಿ. ಸೊ ನೀವು ಕೇಳೋದಾದ್ರೆ ಸರ್ ಯಾವ್ದು ಬೆಸ್ಟ್ ಲೆವೆಲ್ ಸರ್ ಇಂಡಿಯಾ ವಿಕ್ಸ್ಗೆ ಅಂತಂದ್ರೆ ಸ್ನೇಹಿತರೆ, ಯಾವತ್ತು ಇಂಡಿಯಾ ವಿಕ್ಸ್ ಕಡಿಮೆ ಇದ್ರೆ ನಾವೊಂದು ಸ್ಟೇಬಲ್ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಂಡಿಯಾ ವಿಕ್ಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ವೊಲಟಿಲಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ನಾನ್ ನೋಡ್ದಂಗೆ ಅಪ್ ಟು 18 ತನಕ ನಾವು ನೋಡ್ಬೋದು ಇಂಡಿಯಾ ವಿಕ್ಸ್ ನ. ಸೊ ಎಬೋ 18 ಹೋಗ್ತಾ ಇದೆ ಅಂದ್ರೆ ನಾವು ಪ್ರತಿಯೊಂದು 18.5, 19, 20 ಈ ತರ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ವೊಲಟಿಲಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಾವು ಅಟ್ ಎನಿ ಮೂಮೆಂಟ್ ಮಾರ್ಕೆಟ್ ಅನ್ನೋದು ಸಡನ್ ಆಗಿ ಫಾಲ್ ಆಗ್ಬೋದು, ಇಲ್ಲ ಸಡನ್ ಆಗಿ ಏನಾದ್ರು ಕ್ರಾಶ್ ಆಗ್ಬೋದು. ಸೊ ಆ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ನಾವು ಅಪ್ ಟು 18 ತನಕ ನಾವು ಅಕ್ಸೆಪ್ಟ್ ಮಾಡ್ಬೋದು. ಸೊ ಹೆಲ್ದಿ ವಿಕ್ಸ್ ನಾನ್ ನೋಡ್ದಂಗೆ ಹೆಲ್ದಿ ವಿಕ್ಸ್ ಅಂತಂದ್ರೆ 9 ಇಂದ ಹಿಡಿದು 14 ಅಥವಾ 13 to 14 ತನಕ ನಮ್ದು ಒಂದು ಹೆಲ್ದಿ ವಿಕ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ 9 ಲೆವೆಲ್ಗೆ ಏನಾದ್ರು ಬಂದ್ಬಿಟ್ಟಿದೆ ಅಂತಂದ್ರೆ ಅಲ್ಲಿಂದ ಮಾರ್ಕೆಟ್ ತುಂಬಾ ಸ್ಟೇಬಲ್ ಆಗ್ಬಿಡುತ್ತೆ. ಅಂದ್ರೆ ವೊಲಟಿಲಿಟಿ ಕಂಪ್ಲೀಟ್ಲಿ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ. ಸೊ ಮಾರ್ಕೆಟ್ ಅಲ್ಲಿ ನಾವು ಒಂದು ಸ್ಟೇಬಲ್ ಗ್ರೋತ್, ಇಲ್ಲಿ ನೋಡಿ ಈ ತರ ಇದನ್ನ ನಾವು ನೋಡಿ ನಿಧಾನಕ್ಕೆ ಹಿಂಗ್ ಹೋಗುತ್ತೆ ಅಲ್ವಾ, ಇದನ್ನ ನಾವು ಸ್ಟೇಬಲ್ ಗ್ರೋತ್ ಅಂತ ಕರಿತೀವಿ, ಓಕೆನಾ, ಒಂದು ಹೆಲ್ದಿ ಮೊಮೆಂಟಮ್ ಅಂತ ಕರಿತೀವಿ. ಸೊ ಈ ತರ ಒಂದು ಹೆಲ್ದಿ ಮೊಮೆಂಟಮ್ ಬರ್ಬೇಕಂತಂದ್ರೆ ನಮ್ಗೆ ಈ ರೇಂಜ್ ಅಲ್ಲಿ ಆಸ್ ಆಫ್ ನಾವು ವಿಕ್ಸ್ ಇದ್ರೆ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಓಕೆನಾ. ಸೊ ಇದಿಷ್ಟು ಇಂಡಿಯಾ ವಿಕ್ಸ್. ಅದಕ್ಕೆ ನಾವು ಇಂಡಿಯಾ ವಿಕ್ಸ್ ನ ಆಡ್ ಮಾಡ್ಕೊಂಡಿರೋದು. ನಿಮ್ಗೆ ಗೊತ್ತಾಗ್ಬೇಕಲ್ವಾ ನಾನು ಏನಕ್ಕೆ ಇಂಡಿಯಾ ವಿಕ್ಸ್ ನ ನಾನು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿದೀನಿ ಅಂತ. ಸೊ ಅದಕ್ಕೆ ನಾವು ಇಂಡಿಯಾ ವಿಕ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸ್ನೇಹಿತರೆ, ಈಗ ವಾಚ್ ಲಿಸ್ಟ್ ನಂಬರ್ 2 ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಇಫ್ ಇನ್ ಕೇಸ್ ನಾನು ಫಸ್ಟ್ ಟೈಮ್ ಈ ವಾಚ್ ಲಿಸ್ಟ್ ನೋಡ್ತಾ ಇದ್ದೀನಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಅಂತಂದ್ರೆ ನನ್ನ ಸಜೆಷನ್ ವಾಚ್ ಲಿಸ್ಟ್ ನಂಬರ್ 2ಗೆ ಹೋಗ್ಬಿಟ್ಟು ನಿಫ್ಟಿಯ 50 ಕಂಪ್ನಿ ನೀವು ಆಡ್ ಮಾಡಿ. ಇಲ್ಲ ಸರ್ ನಂಗೆ ಗೊತ್ತಿಲ್ಲ ಸರ್ ನಿಫ್ಟಿ 50 ಕಂಪ್ನಿ ಯಾವುದು ಅಂತ ಹೇಳ್ಬಿಟ್ಟು ಅಂತಂದ್ರೆ ನಿಮ್ಗೆ ಗೂಗಲ್ ಇದೆಯಲ್ವಾ ಸ್ನೇಹಿತರೆ, ಗೂಗಲ್ ಅಲ್ಲಿ ಹೋಗ್ಬಿಟ್ಟು ನಿಫ್ಟಿ 50 ಕಂಪ್ನೀಸ್ ಅಂತ ಟೈಪ್ ಮಾಡಿ ಗೂಗಲ್ ಅಲ್ಲಿ ನಿಮ್ಗೆ ಲಿಸ್ಟ್ ಬರುತ್ತೆ. ಆ ಲಿಸ್ಟ್ ನಲ್ಲಿ ಆಡ್ ಮಾಡ್ಕೊಂತ ಹೋಗಿ. ಲೆಟ್ಸ್ ಸೇ ನಾನೀಗ ನಿಫ್ಟಿ 50 ಕಂಪ್ನೀಸ್ ಅಂತ ಟೈಪ್ ಮಾಡ್ತೀನಿ. ಯಾವ್ದೋ ಒಂದು ನಿಮ್ಗೆ ಏನು ಒಂದು ಕಂಪ್ನಿ ಅಂದ್ರೆ ಯಾವ್ದೋ ಒಂದು ವೆಬ್ಸೈಟ್ ನಿಮ್ಗೆ ಆ ಕಂಪ್ನೀಸ್ ಲಿಸ್ಟ್ ನ ತೋರಿಸುತ್ತೆ ನೋಡಿ. ನಿಫ್ಟಿ 50 ಕಂಪನೀಸ್ ನಲ್ಲಿ ಟೈಪ್ ಮಾಡಿದೆ. ಸೊ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಲಿಸ್ಟ್ ಕೊಡ್ತಾನೆ. ಇಟ್ಸ್ ನಿಫ್ಟಿ 50 ವಾಚ್ ಈಕ್ವಿಟಿ ಮಾರ್ಕೆಟ್ ನಿಫ್ಟಿ 50 NSE ಡೈರೆಕ್ಟ್ NSE ದವ್ರು ಕೊಟ್ಟಿದ್ದಾರೆ. NSE ನಲ್ಲಿ ಚೆಕ್ ಮಾಡೋಣ ಆಯ್ತಾ. ಇಲ್ಲಿ ನೋಡಿ ಇಷ್ಟು ಕಂಪ್ನೀಸ್ ನಿಫ್ಟಿ 50 ಕಂಪ್ನೀಸ್, ಇವು 50 ಕಂಪ್ನಿ NSE ನಲ್ಲಿ ಲಿಸ್ಟ್ ಬಂದ್ಬಿಡ್ತು ಆಯ್ತಾ. ಸೊ ಈ ಕಂಪ್ನೀಸ್ ನ ನೀವೇನ್ ಮಾಡ್ಬೇಕು, ನಿಮ್ಮ ವಾಚ್ ಲಿಸ್ಟ್ ನಂಬರ್ 2ಗೆ ಆಡ್ ಮಾಡ್ಕೊಳ್ಳಿ. ವಾಚ್ ಲಿಸ್ಟ್ ನಂಬರ್ 2 ಇದೆಯಲ್ವಾ, ಇಲ್ಲಿ ಆಡ್ ಮಾಡ್ಕೊಳ್ಳಿ. ಅದು ಹೇಗೆ ಆಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಈಗ ನನಗೆ ರಿಲಯನ್ಸ್ ಅನ್ನೋ ಸ್ಟಾಕು ಒಂದು ಟಾಪ್ ಕಂಪನಿ ಇಂಡಿಯಾದಲ್ಲಿ. ಸೊ ನಾನು ಅದನ್ನ ಆಡ್ ಮಾಡಬೇಕು. ಇದು ನಿಫ್ಟಿ 50 ನಲ್ಲಿ ಇರುತ್ತೆ, ಓಕೆನಾ. ಸೊ ರಿಲಯನ್ಸ್ ಅಂತ ಬಂತಿಲ್ಲಿ. ನೀವು ಫಸ್ಟ್ ನೀವು ಚೆಕ್ ಮಾಡ್ಕೋಬೇಕಾಗಿರೋದು ರಿಲಯನ್ಸ್ ಸ್ಟಾಕು NSE ನ ಇಲ್ಲ ರಿಲಯನ್ಸ್ ಸ್ಟಾಕು BSE ನ. ನಿಮ್ಗೆ 2 ಸಿಂಬಲ್ ತೋರಿಸುತ್ತೆ ಯಾವಾಗೂ, ಓಕೆನಾ. ಸೊ NSE ರೆಡ್ ಕಲರ್ ಅಲ್ಲಿ ಇರುತ್ತೆ, BSE ಬ್ಲೂ ಕಲರ್ ಅಲ್ಲಿ ಇರುತ್ತೆ, ಓಕೆನಾ. ಸೊ ನೀವು ಯಾವ್ದನ್ನ ಚೂಸ್ ಮಾಡ್ಕೋಬೇಕು ಅಂತಂದ್ರೆ ಸ್ನೇಹಿತರೆ, ಯಾವತ್ತು NSE ನೇ ಚೂಸ್ ಮಾಡ್ಕೋಬೇಕು. ಇಫ್ ಆ ಸ್ಟಾಕ್ NSE ಎಕ್ಸ್ಚೇಂಜ್ ಅಲ್ಲಿ ಇಲ್ಲ ಅಂತಂದ್ರೆ ದೆನ್ ನೀವು BSE ಹೋಗ್ಬೇಕು. ಎಲ್ಲಿ ತನಕ ನಿಮ್ಗೆ ಆ ಸ್ಟಾಕ್ ನೇಮ್ NSE ನಲ್ಲಿ ತೋರಿಸುತ್ತೋ ಅಲ್ಲಿ ತನಕ ನಾವು NSE ಗೆ ಸ್ಟಿಕ್ ಆಗ್ಬೇಕಾಗಿರುತ್ತೆ. ಯಾಕೆ ಸರ್, ಮತ್ತೆ ನೀವು ಕ್ವಶನ್ ಕೇಳ್ಬೋದು, ಯಾಕೆ ಸರ್ NSE ಗೆ ಸ್ಟಿಕ್ ಆಗ್ಬೇಕಂತಂದ್ರೆ ಲಿಕ್ವಿಡಿಟಿ. ಲಿಕ್ವಿಡಿಟಿ ಅಂತಂದ್ರೆ ಸ್ನೇಹಿತರೆ, ಈಗ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇಂಡಸ್ಟ್ರಿ ನಾನು ಏನ್ ಮಾಡ್ತೀನಿ, ಒಂದು 1000 ಶೇರ್ಸ್ ನ ಬೈ ಮಾಡ್ತೀನಿ, ಓಕೆನಾ. ಸೊ 1000 ಶೇರ್ಸ್ ನ ಬೈ ಮಾಡಿದಾಗ ಅಪೋಸಿಟ್ ಪರ್ಸನ್ ಒಬ್ಬ ಬೇಕಾ ಸೆಲ್ಲರ್ ಇಮಿಡಿಯೇಟ್ ಆಗಿ ನಾನೀಗ ಪ್ಲೇಸ್ ಮಾಡ್ತಿದ್ದೀನಿ ಬೈ ಆರ್ಡರ್. ಸೊ ಅಪೋಸಿಟ್ ಪರ್ಸನ್ ಸೆಲ್ ಮಾಡ್ಬೇಕಂತಂದ್ರೆ ಅಲ್ಲಿ ಇನ್ನೊಬ್ಬ ಪರ್ಸನ್ ರೆಡಿಯಾಗಿರ್ಬೇಕು ಅದನ್ನ ಸೆಲ್ ಮಾಡಕ್ಕೆ, ಅವಾಗ ಮಾತ್ರ ನನಗೆ ಆರ್ಡರ್ ಎಕ್ಸಿಕ್ಯೂಟ್ ಆಗತ್ತಲ್ವಾ. ಅದನ್ನೇ ನಾವು ಲಿಕ್ವಿಡಿಟಿ ಅಂತ ಕರಿತೀವಿ. ನಮಗೆ ಆ ತರ ಬೈಯರ್ಸ್ ಸೆಲ್ಲರ್ಸ್ ಪಾರ್ಟಿಸಿಪೇಷನ್ ಅಂದ್ರೆ ನಂಬರ್ ಆಫ್ ಪೀಪಲ್ ಪಾರ್ಟಿಸಿಪೇಷನ್ ಜಾಸ್ತಿ ಇರುತ್ತೆ NSE ನಲ್ಲಿ ಕಂಪೇರ್ ಟು BSE. ಅದಕ್ಕೆ NSE ನ ಮಾಡರ್ನ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಅವ್ರ ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ಡ್ ಆಗಿರುತ್ತೆ. BSE ನ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಅವ್ರದ್ದು ಪಾರ್ಟಿಸಿಪೇಷನ್ ಅಥವಾ ಲಿಕ್ವಿಡಿಟಿ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದಕ್ಕೆ ನಾವು ಪ್ರಿಫರ್ ಮಾಡ್ತೀವಿ ಯಾವಾಗೂ NSE ನಲ್ಲೇ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಸೊ ನಾನು ಇಲ್ಲಿ ಏನ್ ಮಾಡ್ತಿದ್ದೀನಿ, NSE ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ, ಓಕೆನಾ. ಸೊ ಈಗ ನನಗೆ ರಿಲಯನ್ಸ್ ಆಡ್ ಆಯ್ತು, ಓಕೆನಾ. ಅದೇ ರೀತಿ ನೆಕ್ಸ್ಟ್ ನೀವು ಇನ್ಫೋಸಿಸ್ ಅನ್ನೋ ಒಂದು ಟಾಪ್ ಕಂಪನಿ, ಓಕೆನಾ, INFI ಅಂತ ಟೈಪ್ ಮಾಡಿ. ಸೊ ಇನ್ಫಿ ಅಂತ ನಿಮ್ಗೆ 2 ಆಪ್ಷನ್ ಇದೆ, ಒಂದು NSE ಇನ್ನೊಂದು BSE. ಸೊ ನಾನು NSE ನ ಚೂಸ್ ಮಾಡ್ಕೊಂತೀನಿ. ಸೊ ಈಗ ನನಗೆ ಇನ್ಫೋಸಿಸ್ ಸ್ಟಾಕ್ ಆಡ್ ಆಯ್ತು NSE ನಲ್ಲಿ. ನೆಕ್ಸ್ಟ್ ಸ್ಟಾಕ್ ನನಗೆ ಇನ್ನೊಂದು ಆಡ್ ಮಾಡಬೇಕು. ಅಥವಾ ನೀವು 50 ಕಂಪ್ನಿ ಲಿಸ್ಟ್ ನಾನು ಏನು ಹೇಳಿದೆ, ನಿಫ್ಟಿ 50 ಕಂಪ್ನೀಸ್ ಲಿಸ್ಟ್ ನೀವು ಆಡ್ ಮಾಡ್ಕೊಂತ ಹೋಗ್ಬೇಕು. ನಾನು ಇನ್ನೊಂದು ಸ್ಟಾಕ್ ನ ಆಡ್ ಮಾಡಿ ತೋರಿಸ್ಕೊಡ್ತೀನಿ. ಮತ್ತೆ TCS ಅನ್ನೋದು ಒಂದು ಟಾಪ್ ಕಂಪ್ನಿ ಇಂಡಿಯಾದಲ್ಲಿ, ಮೋರ್ ದೆನ್ 20 lakh crore ಇದೆ ಮಾರ್ಕೆಟ್ ಕ್ಯಾಪಿಟಲ್. ಸೊ TCS ನನ್ಗೆ ಇಲ್ಲಿ ಫಸ್ಟ್ ಬಂತಲ್ವಾ, ಇದು NSE ಇದು, ಓಕೆನಾ. ಇದನ್ನ ಆಡ್ ಮಾಡಿದ್ದೀನಿ.
ಸೊ ನನಗೆ 3 ಸ್ಟಾಕ್ ಆ್ಯಡ್ ಮಾಡಿದೆ. ಇದೇ ರೀತಿ ನಾವೇನ್ ಮಾಡಬೇಕು, ನಿಫ್ಟಿಗೆ 50 ಕಂಪ್ನಿ ನಾವು ಸೆಟ್ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ, ಅದು ಸೆಕೆಂಡ್ ವಾಚ್ ಲಿಸ್ಟು. ಥರ್ಡ್ ವಾಚ್ ಲಿಸ್ಟು ನೀವು ಬೇಕಾದ್ರೆ ಏನಾದರೂ ನಿಮಗೆ ಕರೆನ್ಸಿ ಮತ್ತೆ ಕಮೋಡಿಟೀಸ್ ಅಂತ ಬರುತ್ತೆ. ಥರ್ಡ್ ವಾಚ್ ಲಿಸ್ಟ್ ನಾನು ಹೇಳೋದು, ನೀವು ಯಾವ್ದನ್ನು ಟ್ರೇಡ್ ತಗೊಂತಾ ಇದ್ರ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಇದು 2ನೇ ವಾಚ್ ಲಿಸ್ಟ್ ನಿಮ್ಗೆ 50 ಕಂಪ್ನಿ ಸಿಕ್ತು. ಇವತ್ತು ನಾನು ಯಾವುದೋ ಒಂದು ಟ್ರೇಡ್ ತಗೊಂಡಿದ್ದೀನಿ, ಆ ಟ್ರೇಡ್ನ ನೀವು ಇಲ್ಲಿ ಆ ಸ್ಟಾಕ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಇನ್ಫೋಸಿಸ್ ಅಲ್ಲಿ ನಾನು ಬೈ ಮಾಡಿದ್ದೀನಿ ಇವತ್ತು 100 ಶೇರ್ಸು. ಸೊ ನಾನು ಒಂದು ತಿಂಗಳ ಕಾಲ ಹೋಲ್ಡ್ ಮಾಡ್ಬೇಕಂತ ಅನ್ಕೊಂತಾ ಇದ್ದೀನಿ. ಸೊ ನೀವು ಇಲ್ಲಿ ಹೋಗ್ಬಿಟ್ಟು ಇನ್ಫೋಸಿಸ್ ಸ್ಟಾಕ್ಸ್ನ 50 ಹುಡ್ಕೋದು ಕಷ್ಟ ಆಗುತ್ತೆ. ಅದಕ್ಕೆ ನೀವು ಸಪ್ರೇಟ್ ಆಗಿ ನೀವು ಒಂದು ವಾಚ್ ಲಿಸ್ಟ್ ನಿಮಗೆ ಅಂತ ಇಟ್ಕೊಳ್ಳಿ. ಆ ವಾಚಸ್ ನೀವು ಯಾವ ಸ್ಟಾಕ್ಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಆ ಸ್ಟಾಕ್ಸ್ ನ ಮಾತ್ರ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು 4th ವಾಚ್ ಲಿಸ್ಟ್, 5th 6th ಇದು ನಿಮ್ಗೆ ಏನಾದ್ರು ನಿಫ್ಟಿ ಮಿಡ್ ಕ್ಯಾಪ್, ನಿಫ್ಟಿ ಸ್ಮಾಲ್ ಕ್ಯಾಪ್ ಅಂತಂದ್ರೆ ಈಗ ಮಾರ್ಕೆಟ್ ಕ್ಯಾಪ್ ಅಲ್ಲಿ ನಾವು ಸ್ಟಾಕ್ಸ್ ನ ಡಿವೈಡ್ ಮಾಡ್ತೀವಿ. ಈ 50 ಕಂಪ್ನಿ ನಾನು ಏನ್ ಹೇಳಿದೆ, ಇದನ್ನ ಬಂದು ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. ಅಂದ್ರೆ ಅವರು ಟಾಪ್ ನಮ್ಮ ಇಂಡಿಯಾದಲ್ಲಿ. ಓಕೆನಾ, ಮಾರ್ಕೆಟ್ ಕ್ಯಾಪಿಟಲ್ ಅಲ್ಲಿ ಅವರು ಹೈಯೆಸ್ಟ್ ಕ್ಯಾಪಿಟಲ್ ಅಲ್ಲಿ ಇರೋರು, ಅದನ್ನ ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ ಅಥವಾ ಬ್ಲೂ ಚಿಪ್ ಕಂಪ್ನೀಸ್ ಅಂತಾನು ಕರಿತೀವಿ. ಅದೇ ಜೊತೆಗೆ ನಾವು ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಅಂತ ಬರುತ್ತೆ. 20,000 ಕೋಟಿ, 15,000 ಕೋಟಿ, 30,000 ಕೋಟಿ, ಒಂದು 60,000 ಕೋಟಿ. ಸೊ ಅವ್ರು ಬಂದು ನಮಗೆ ಮಿಡಲ್ ಬರ್ತಾರೆ. ಇಲ್ಲ ಲೆಟ್ಸ್ ಸೇ ಒಂದು 10,000 ಕೋಟಿ, 8,000, 3,000 ಕೋಟಿ ಅವರು ಬಂದು ಸ್ಮಾಲ್ ಅಥವಾ ಮೈಕ್ರೋ ಕ್ಯಾಪ್ ಅಂತ ಕರಿತೀವಿ, ಅದ್ರಲ್ಲಿ ಬರ್ತಾರೆ. ಓಕೆನಾ, ಸೊ ನಾವೇನ್ ಮಾಡ್ತೀವಿ ಈಗ, ಆ ತರ ಸ್ಟಾಕ್ಸ್ ನಿಮ್ಗೆ ನಾಲೆಜ್ ಇದ್ರೆ ಆಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ, ಏನು ತೊಂದರೆ ಇಲ್ಲ. ಇಫ್ ಇನ್ ಕೇಸ್ ಯಾರಾದ್ರೂ ಕರೆನ್ಸಿ ಅಥವಾ ಕಮೋಡಿಟೀಸ್ ಅಲ್ಲಿ ಟ್ರೇಡ್ ಮಾಡೋದಾದ್ರೆ, ಅಂದ್ರೆ ಕರೆನ್ಸಿ ಅಥವಾ ಕಮೋಡಿಟಿ ಅಂತಂದ್ರೆ ಅದೊಂದು ಲೆಂದಿ ಕಾನ್ಸೆಪ್ಟ್, ನಾನು ನಿಮ್ಗೆ ಸಪರೇಟ್ ಆಗಿ ಹೇಳ್ಕೊಡ್ತೀನಿ. ಸೊ ಯಾವ್ದಪ್ಪ ಕರೆನ್ಸೀಸ್ ಅಂದ್ರೆ, ನಮ್ಗೆ ಇಂಡಿಯಾದಲ್ಲಿ 4 ಮೇಜರ್ ಕರೆನ್ಸೀಸ್ ಟ್ರೇಡ್ ಆಗುತ್ತೆ. USD INR, ಮತ್ತೆ JPY INR, ಯೂರೋ INR ಅಂಡ್ GBP INR, ಗ್ರೇಟ್ ಬ್ರಿಟಿಷ್ ಪೌಂಡ್ ವರ್ಸಸ್ INR. ಈ 4 ಕರೆನ್ಸೀಸ್ ಮಾತ್ರ ಟ್ರೇಡ್ ಆಗುತ್ತೆ. ಆ 4 ಕರೆನ್ಸೀಸ್ ನೀವು ಇಲ್ಲಿ ಆಡ್ ಮಾಡ್ಕೋಬಹುದು. ಕಮೋಡಿಟೀಸ್ ಅಂತ ಬಂದಾಗ ನೀವು ಸಪರೇಟ್ ಆಗಿ ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್, ಗೋಲ್ಡ್, ಸಿಲ್ವರ್, ಇವೆಲ್ಲ ನಿಮಗೆ ಕಮೋಡಿಟೀಸ್ ಅಲ್ಲಿ ಬರುತ್ತೆ. ನೀವು ಇಲ್ಲಿ ಹೋಗ್ಬಿಟ್ಟು ಸಿಲ್ವರ್ ಅಂತ ಟೈಪ್ ಮಾಡಿದ್ರೆ ಸಾಕು, ಸಿಲ್ವರ್ ಮಿನಿ, ಸಿಲ್ವರ್ ಮೆಗಾ ಅಂತ ಎಲ್ಲ ಲಾಟ್ಸ್ ಇಲ್ಲಿ ಬಂದ್ಬಿಡುತ್ತೆ. ನೀವು ಅದನ್ನ ಆಡ್ ಮಾಡ್ಕೋಬಹುದು ಇಫ್ ಇನ್ ಕೇಸ್ ನೀವು ಅದರಲ್ಲಿ ಟ್ರೇಡ್ ಮಾಡೋದಾದ್ರೆ. ಓಕೆನಾ, ಇಲ್ಲ ಅಂದ್ರೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ನೀವು ಅದನ್ನ ಯೂಸ್ ಮಾಡಕ್ ಹೋಗ್ಬಿಡಿ, ಜಸ್ಟ್ ಹಾಗೆ ಎಂಟಿ ಇಟ್ಕೊಂಡಿರಿ. ಓಕೆನಾ, ಸೊ ಟೋಟಲ್ ನೀವು ಇಲ್ಲಿ ನೋಡ್ಬೋದು, ನಿಮಗೆ ನಂಬರ್ ಆಫ್ ಸ್ಕ್ರಿಪ್ಟ್ಸ್ ಎಷ್ಟು ಆಡ್ ಮಾಡ್ಬೋದು ಅಂದ್ರೆ ಪರ್ ವಾಚ್ ಲಿಸ್ಟ್ಗೆ 4/100 ಅಂದ್ರೆ 4 ಆಲ್ರೆಡಿ ನಾನು ಆಡ್ ಮಾಡಿದ್ದೀನಿ. ಇನ್ನ ನಾನು 96 ಸ್ಕ್ರಿಪ್ಟ್ಸ್ ನ ಆಡ್ ಮಾಡ್ಕೋಬಹುದು. ಅಂದ್ರೆ ಪರ್ ವಾಚ್ ಲಿಸ್ಟ್ ನಂಬರ್ 1 ಅಲ್ಲಿ ನಾನು 100 ಸ್ಕ್ರಿಪ್ಟ್ ನ ಆಡ್ ಮಾಡ್ಕೋಬಹುದು ಒಂದೊಂದರಲ್ಲಿ. ಓಕೆನಾ, ಅದೇ ರೀತಿ ನೀವು ಸೆಕೆಂಡ್ ನೋಡೋದಾದ್ರೆ ನೋಡಿ 100, ಥರ್ಡ್ ಅಲ್ಲಿ 100 ಮಾಡ್ಕೋಬಹುದು, 0/100 ಅಂತ ಕಾಣಿಸ್ತಿದಿಲ್ಲ. ಸೊ ಈಗ ಓವರ್ ಆಲ್ ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆ ಅಂತಂದ್ರೆ 7 ಮಲ್ಟಿಪ್ಲೈ ವಿತ್ 100 ಮಾಡಿ. ಸೊ 7 × 100 ಎಷ್ಟಾಗುತ್ತೆ, ನಮಗೆ 700 ಸ್ಕ್ರಿಪ್ಟ್ಸ್ ನಾವು ಆಡ್ ಮಾಡ್ಬೋದು. ಸೊ 700 ಸ್ಕ್ರಿಪ್ಟ್ಸ್ ನಾವು ಆಡ್ ಮಾಡ್ಬೋದು. 700 ಸ್ಕ್ರಿಪ್ಟ್ಸ್ ಅಂದ್ರೆ ಸ್ನೇಹಿತರೆ ಹ್ಯೂಜ್, ತುಂಬಾ ಜಾಸ್ತಿ ಆಗೋಯ್ತು. ಓಕೆನಾ, ಸೊ ನಾವು ಡೀಲ್ ಮಾಡೋದು ಹಬ್ಬ ಅಂದ್ರೆ ಒಂದು ದಿನಕ್ಕೆ ಒಂದೆರಡು ಸ್ಕ್ರಿಪ್ಟ್ ಇರುತ್ತೆ ಅಷ್ಟೇನೆ, ಇಲ್ಲ ಒಂದು 4-5 ಸ್ಕ್ರಿಪ್ಟ್ಸ್ ಇರುತ್ತೆ ಮ್ಯಾಕ್ಸಿಮಮ್ ನಾವು ಇಂಟ್ರಾಡೇ ಸ್ಕಾಲ್ಪ್ ಟ್ರೇಡ್ ಮಾಡೋದಾದ್ರೆ. ಬಟ್ 700 ಸ್ಕ್ರಿಪ್ಟ್ಸ್ ಬಂದು ನಮಗೆ ಜಾಸ್ತಿ ಆಯ್ತು. ಓಕೆನಾ, ಸೊ NSE ನಲ್ಲಿ ಆಲ್ಮೋಸ್ಟ್ 2,000+ ಕಂಪ್ನೀಸ್ ಟ್ರೇಡ್ ಆಗ್ತಾ ಇದೆ. ಓಕೆನಾ, ಈ BSE ನಲ್ಲಿ ಸಮ್ವೇರ್ 6,000+ ಟ್ರೇಡ್ ಆಗ್ತಿದೆ. ಸೊ 2,000+ ಕಂಪ್ನೀಸ್ NSE ನಲ್ಲಿ ಏನ್ ಟ್ರೇಡ್ ಆಗ್ತಿದೆಯೋ ಅದ್ರಲ್ಲಿ ಎಲ್ಲದರಲ್ಲೂ ಇಕ್ವಿಟಿ ಇರಲ್ಲ, ಅಂದ್ರೆ ಎಲ್ಲದರಲ್ಲೂ ಬೈಯರು ಮತ್ತೆ ಸೆಲ್ಲರು ಇರಲ್ಲ. ಸೊ ಅದರಲ್ಲಿ ನಮ್ಗೆ ಹಬ್ಬ ಅಂದ್ರೆ ಒಂದು 1000 ಕಂಪ್ನೀಸ್ ಅಲ್ಲಿ ಒಳ್ಳೆ ಲಿಕ್ವಿಡಿಟಿ ಸಿಗ್ಬೋದು. 1000 ಕಂಪ್ನೀಸ್ ಅಲ್ಲಿ ಬೈಯರ್ಸ್ ಸೆಲ್ಲರ್ಸ್ ಚೆನ್ನಾಗಿ ಸಿಗ್ಬೋದು. ಇಲ್ಲಿ ನಮಗೆ 1000 ಕಂಪ್ನೀಸ್ 700 ಕಂಪ್ನೀಸ್ ನಾವು ವಾಚ್ ಲಿಸ್ಟ್ ಗೆ ಆಡ್ ಮಾಡ್ಕೋಬಹುದು, ಅಷ್ಟು ಕೆಪಾಸಿಟಿ ಇದೆ. ನನಗೆ ತಿಳಿದಂಗೆ ತುಂಬಾನೇ ಜಾಸ್ತಿ ಆಯ್ತು. ಓಕೆನಾ, ಒಬ್ಬ ಬೇಸಿಕ್ ಅಥವಾ ಯಾರಾದ್ರೂ ಅಡ್ವಾನ್ಸ್ ಪರ್ಸನ್ ಯಾರೇ ಆಗಿರ್ಬೋದು ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್. ಸೊ 700 ಸ್ಕ್ರಿಪ್ಟ್ಸ್ ಅಂತಂದ್ರೆ ಅದು ಮೋರ್ ದೆನ್ ಎನಫ್ ಅದು. ಓಕೆನಾ, ಅದು ತುಂಬಾ ಜಾಸ್ತಿ ಆಯ್ತು, ನಾವು ಅಷ್ಟೆಲ್ಲ ಯಾವತ್ತೂ ಯೂಸ್ ಮಾಡಕ್ಕೆ ಹೋಗಲ್ಲ. ಓಕೆನಾ, ಸೊ ಇದಿಷ್ಟು ವಾಚ್ ಲಿಸ್ಟ್ ನ ಹೇಗೆ ಸೆಟ್ ಮಾಡ್ಕೊಳ್ಳೋದಂತ. ಫಸ್ಟ್ ವಾಚ್ ಲಿಸ್ಟ್ ಅಲ್ಲಿ ಈ 4ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ಳಿ. ನಿಮ್ಗೆ ನಿಫ್ಟಿ 50, ನಿಫ್ಟಿ ಸೆನ್ಸೆಕ್ಸ್, ನಿಫ್ಟಿ ಬ್ಯಾಂಕ್, ನಿಫ್ಟಿ ಇಂಡಿಯಾ ವಿಕ್ಸ್ ಅಂತ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಸ್ನೇಹಿತರೆ, ನೀವು ಯಾವ್ದಾದ್ರು ಒಂದು ವಾಚ್ ಲಿಸ್ಟ್ ಖಾಲಿ ಇದ್ರೆ ನಾನ್ ರೆಕಮೆಂಡ್ ಮಾಡೋದು ನಿಫ್ಟಿ 50 ಮತ್ತೆ ನಿಫ್ಟಿ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಆಡ್ ಮಾಡ್ಕೊಳ್ಳಿ. ಈಗ ನಿಫ್ಟಿ 50 ಆಡ್ ಮಾಡಿದೆ, ನಿಫ್ಟಿ ಸ್ಮಾಲ್ ಕ್ಯಾಪ್ ಆಡ್ ಮಾಡ್ಕೊಂಬಿಡಿ ಇಲ್ಲಿ, ಆಯ್ತಾ. ಸೊ ನಿಮ್ಗೆ ಇದು ನೋಡಿ, ಇದೆಲ್ಲ ಇಂಡೈಸಸ್ ಇದು, ನಿಫ್ಟಿ PSU ಬ್ಯಾಂಕ್, ನಿಫ್ಟಿ ರಿಯಾಲಿಟಿ, ನಿಫ್ಟಿ 100 ಇವೆಲ್ಲ ನಿಮ್ಗೆ ಇಂಡೈಸಸ್ ಸಿಗುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು ಈ 3 ಇಂಪಾರ್ಟೆಂಟ್ ಆಗಿರುತ್ತೆ, ನಿಫ್ಟಿ ಸ್ಮಾಲ್ ಕ್ಯಾಪ್, ನಿಫ್ಟಿ ಮಿಡ್ ಕ್ಯಾಪ್. ಸೊ ನಾನೇನ್ ಮಾಡ್ತೀನಿ, ನಿಫ್ಟಿ ಮಿಡ್ ಅಂತ ಟೈಪ್ ಮಾಡ್ತೀನಿ. ನಮಗೆ ನಿಫ್ಟಿ ಮಿಡ್ ಕ್ಯಾಪ್ ಬರ್ತು ನೋಡಿ, ನಿಫ್ಟಿ ಮಿಡ್ ಕ್ಯಾಪ್ ಫೀಚರ್ಸ್ ಬರ್ತದೆ, ಮಿಡ್ ಕ್ಯಾಪ್ ವಾಟ್ ಬೇಕು. ಓಕೆ, ನಿಫ್ಟಿ ಮಿಡ್ ಕ್ಯಾಪ್ 100 ಮತ್ತೆ ನಿಫ್ಟಿ ಮಿಡ್ ಕ್ಯಾಪ್ 50 ಎರಡು ತಗೊಂತಿದ್ದೀನಿ ನಾನು. ಸೊ 2 ಇಂಡೈಸಸ್ ಮಿಡ್ ಕ್ಯಾಪ್ ಅಲ್ಲಿ ಆಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ನಿಫ್ಟಿ ಸ್ಮಾಲ್ ಕ್ಯಾಪ್, ನಿಫ್ಟಿ ಸ್ಮಾಲ್ ಕ್ಯಾಪ್ 50, ನಿಫ್ಟಿ ಸ್ಮಾಲ್ ಕ್ಯಾಪ್ 100. ಓಕೆನಾ, ಸೊ ಇದಿಷ್ಟು ಆಡ್ ಮಾಡ್ಕೊಂಡಿದ್ದೀನಿ. ನೀವೀಗ ಕ್ವಶನ್ ಕೇಳ್ಬೋದು, ಸರ್ ಇದನ್ನ ಯಾಕೆ ನೋಡ್ಬೇಕಂತ. ಸ್ನೇಹಿತರೆ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದ್ರೆ, ನಾನೊಂದು ಸ್ಟಾಕ್ ನ ಟ್ರೇಡ್ ತಗೊಂಡಿದ್ದೀನಿ. ಲೆಟ್ಸ್ ಸೇ ಸ್ಟಾಕ್ ಹೆಸರು ಬಂದು
ISMT ಅನ್ನೋ ಸ್ಟಾಕು, ಓಕೆನಾ. ISMT ಅನ್ನೋದು ಸ್ಟಾಕ್ ಇದು ಬಂದು ಟ್ರೇಡ್ ಆಗ್ತಾ ಇರೋದು ನಿಫ್ಟಿ ಸ್ಮಾಲ್ ಕ್ಯಾಪ್ ಅಲ್ಲಿ, ಓಕೆನಾ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಮಾರ್ಕೆಟ್ ನೋಡ್ತಾ ಇದ್ದೀನಿ, ನಿಫ್ಟಿ 50ನ ನೋಡ್ತಾ ಇದ್ದೀನಿ. ನಿಫ್ಟಿ 50 ಅಪ್ ಟ್ರೆಂಡ್ ಹೋಗ್ತಾನೆ ಇದೆ, ಬುಲ್ಲಿಶ್ ಮೂವ್ ಹೋಗ್ತಾನೆ ಇದೆ. ಆದ್ರೆ ನನ್ನ ಬೈ ಮಾಡಿರೋ ಸ್ಟಾಕು ಡೌನ್ ಹೋಗ್ತಿದೆ. ನಿಮ್ಗೆ ಅರ್ಥ ಆಗ್ತಿದ್ಯಾ? ಸೊ ನಿಫ್ಟಿ 50 ಅಪ್ ಹೋಗ್ತಾ ಇದೆ, ಬಟ್ ನಾನ್ ಬೈ ಮಾಡಿರೋ ಸ್ಟಾಕು ತುಂಬಾ ಡೌನ್ ಹೋಗ್ತಿದೆ. ಯಾಕೆ ಹೋಗ್ತಿದೆ ಅಂತಂದ್ರೆ ನಾವು ಬೈ ಮಾಡಿರೋ ಸ್ಟಾಕು ನಿಫ್ಟಿ 50 ನಲ್ಲಿ ಇಲ್ಲ. ಈ ಸ್ಟಾಕ್ ಇರೋದು ನಿಫ್ಟಿ ಸ್ಮಾಲ್ ಕ್ಯಾಪ್ ಅಲ್ಲಿ. ಸೊ ಸ್ಮಾಲ್ ಕ್ಯಾಪ್ ಅಪ್ ಹೋಗ್ತಾ ಇದೆ ಅಂತಂದ್ರೆ ಅಫ್ಕೋರ್ಸ್ ನನ್ನ ಸ್ಟಾಕು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾನೆ. ಸ್ಮಾಲ್ ಕ್ಯಾಪ್ ಬಿದ್ದೋಗ್ತಾ ಇದೆ ಅಂತಂದ್ರೆ ನನ್ನ ಸ್ಟಾಕು ಬಿದ್ದೋಗ್ತಾನೆ. ಸೊ ಅದಕ್ಕೆ ನಮ್ಗೆ ಕ್ಲಾರಿಟಿ ಇರಬೇಕು, ಯಾವ ಮಾರ್ಕೆಟ್ ಕ್ಯಾಪ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಿದೀವಿ, ಆ ರಿಲೇಟೆಡ್ ಇಂಡೈಸಸ್ ನಾವು ವಾಚ್ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ನಮ್ದು ಮಾರ್ಕೆಟ್ ಕ್ಯಾಪ್ ಮೋರ್ ದೆನ್ 10,000 ಮೋರ್ ದೆನ್ 20,000 ಕ್ರೋರ್ ಆತರ ಇದ್ರೆ ನಾವು ಮಿಡ್ ಕ್ಯಾಪ್ ಅಲ್ಲಿ ಫಾಲ್ ಅಂಡರ್ ಮಿಡ್ ಕ್ಯಾಪ್ ಅಲ್ಲಿ ಬರ್ತೀವಿ. ಲೆಸ್ ದೆನ್ 10,000 9,000 7,000 6,000 5,000 ಆ ತರ ಏನಾದ್ರು ಇದ್ರೆ ನಮಗೆ ಸ್ಮಾಲ್ ಕ್ಯಾಪ್ ಅಲ್ಲಿ ಬರ್ತೀವಿ. 50,000 1 lakh ಕ್ರೋರ್ ಹತ್ರ ಇದ್ರೆ ನಾವು ಲಾರ್ಜ್ ಕ್ಯಾಪ್ ಅಲ್ಲಿ ಬರ್ತೀವಿ. ಸೊ ಈಗ ನಮ್ಗೆ ಆ ರಿಲೇಟೆಡ್ ಇಂಡೈಸಸ್ ನಾವು ಅಬ್ಸರ್ವ್ ಮಾಡಬೇಕಾಗಿರುತ್ತೆ, ಓಕೆನಾ. ಇಫ್ ಇನ್ ಕೇಸ್ ನಿಫ್ಟಿ ಫುಲ್ ಬಿದ್ದೋಗ್ತದೆ ಸಮ್ಟೈಮ್ಸ್, ಬಟ್ ನನ್ನ ಸ್ಟಾಕ್ ಮಾತ್ರ ಅಪ್ ಹೋಗ್ತಾ ಇದೆ, ಅದ್ರ ಅರ್ಥ ಏನಪ್ಪಾ ಅಂದ್ರೆ ನಿಫ್ಟಿ 50 ನಾವು ಬೈ ಮಾಡಿಲ್ಲ ಸ್ಟಾಕ್ಸ್ ನಾವು ಬೇರೆ ಇಂಡೈಸಸ್ ಸ್ಟಾಕ್ಸ್ ನ ಬೈ ಮಾಡಿದೀವಿ ಅಂತ ಅರ್ಥ. ಸೊ ಈಗ ಸರ್ ನನ್ಗೆ ಎಲ್ಲಿ ಗೊತ್ತಾಗುತ್ತೆ ಸರ್ ಈ ಇನ್ಫಾರ್ಮೇಶನ್ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ನಾನು ನಿಮ್ಗೆ ಒಂದು ಸ್ಯಾಂಪಲ್ ತೋರಿಸ್ಕೊಡ್ತೀನಿ. ಯಾವ್ದಾದ್ರು ಒಂದು ವಾಚ್ ಲಿಸ್ಟ್ ಹೋಗ್ಬಿಟ್ಟು ನಾನು 3 ಡಿಫ್ರೆಂಟ್ ಸ್ಟಾಕ್ಸ್ ನ ಆಡ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ನಾನು REL ತಗೊಂತೀನಿ, ರಿಲಯನ್ಸ್ ಇಂಡಸ್ಟ್ರೀಸ್, ಓಕೆನಾ. ಸೊ ಫಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾನು ನಿಮಗೆ ಇನ್ನೊಂದು ಸ್ಟಾಕ್ ತಗೊಂತೀನಿ, ಲೆಟ್ಸ್ HEG ಅನ್ನೋ ಒಂದು ಸ್ಟಾಕ್ ನ ತಗೊಂತಿದ್ದೀನಿ. ನೆಕ್ಸ್ಟ್ ಮೂರನೇದು ಬಂದು ನಾನು ಇನ್ನೊಂದು ಸ್ಟಾಕ್ ನ ತಗೊಂತಿದ್ದೀನಿ, ಲೆಟ್ಸ್ ISMT, ಓಕೆನಾ, ISMT. ಸೊ ನಾನೀಗ 3 ಸ್ಟಾಕ್ ನಾನು ಇಲ್ಲಿ ಆಡ್ ಮಾಡ್ತಿದ್ದೀನಿ, ಆಯ್ತಾ. ಸೊ ಈ 3 ಸ್ಟಾಕ್ ಅಲ್ಲಿ ಫಸ್ಟ್ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 3 ಡಾಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಂಡಮೆಂಟಲ್ಸ್ ಅಂತ ಕಾಣಿಸ್ತಿದೆಯಲ್ವಾ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫಂಡಮೆಂಟಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮಾರ್ಕೆಟ್ ಕ್ಯಾಪ್ ಅಂತ ಇರುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇದು ರಿಲಯನ್ಸ್ ಇಂಡಸ್ಟ್ರೀಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ 18.7% ಅಪ್ ಹೋಗಿದೆ. ಯಾವಾಗ ಅಂದ್ರೆ ಲಾಸ್ಟ್ 1 year ಅಲ್ಲಿ, ಓಕೆನಾ. ಸೊ ಅದು ಬೇಸಿಕ್ ಇನ್ಫಾರ್ಮೇಶನ್ ಇದೆಲ್ಲ. ಸೆಕ್ಟರ್ PE, PB, ಡಿವಿಡೆಂಡ್ ಯೀಲ್ಡ್, ROE, ರಿಟರ್ನ್ ಆನ್ ಈಕ್ವಿಟಿ ರೇಟ್ ಅಂಡ್ 1 year ಲೋ ಎಷ್ಟು, 1 year ಹೈ ಎಷ್ಟು, ಅಂದ್ರೆ 52 weeks ಹೈ, 52 weeks ಲೋ, ಇದೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಇಲ್ಲ ಸಿಗುತ್ತೆ. ಬಟ್ ನಮಗೆ ಬೇಕಾಗಿರೋದೇನು ಮಾರ್ಕೆಟ್ ಕ್ಯಾಪ್, ಓಕೆನಾ. ಸೊ ಇಲ್ಲಿ ಟಾಪ್ ಅಲ್ಲಿ ಕಾರ್ನರ್ ಅಲ್ಲಿ ನೋಡಿ ಸ್ನೇಹಿತರೆ, ಇವತ್ತು ಮಾರ್ಕೆಟ್ ಕ್ಯಾಪ್ ಅಷ್ಟಿದೆ, ಅಲ್ಲೇ ಮೆನ್ಷನ್ ಮಾಡಿದೆ ನೋಡಿ ಲಾರ್ಜ್ ಕ್ಯಾಪ್ ಅಂತ. ಅಲ್ಲಿ ನಿಮ್ಗೆ ಅಂದ್ರೆ ಬ್ರೋಕರೇಜ್ ಹೇಳ್ತಾನೆ, ನೀವು ಲಾರ್ಜ್ ಕ್ಯಾಪ್ ಅಲ್ಲಿ ಇದ್ದೀರಾ, ಮಿಡ್ ಕ್ಯಾಪ್ ಅಲ್ಲಿ ಇದ್ದೀರಾ, ಸ್ಮಾಲ್ ಕ್ಯಾಪ್ ಅಲ್ಲಿ ಇದ್ದೀರಾ, ಅಥವಾ ಮೈಕ್ರೋ ಅಂತಾನು ಕರೀತಾರೆ, ಓಕೆನಾ, ಅದ್ರಲ್ಲಿ ಇದ್ದೀರಾ ಅಂತ. 21,03,959 ಲಕ್ಷ ಕೋಟಿ ಅಂದ್ರೆ 21 ಲಕ್ಷ ಕೋಟಿ ಇದೆ ಇವ್ರದ್ದು ಮಾರ್ಕೆಟ್ ಕ್ಯಾಪಿಟಲ್, ಯಾವುದು ರಿಲಯನ್ಸ್ ಇಂಡಸ್ಟ್ರೀಸ್ ಅವ್ರದ್ದು, ಓಕೆನಾ. ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ತಗೊಂತಾನೆ, ಇದನ್ನ ನಾನು ಕ್ಲೋಸ್ ಮಾಡ್ತಾನೆ. ಸೆಕೆಂಡ್ ಬಂದು HEG, ಓಕೆನಾ. ಸೊ ನಾನು ಇದನ್ನ ಏನ್ ಮಾಡ್ತೀನಿ, ಫಂಡಮೆಂಟಲ್ಸ್ ತಗೊಂತೀನಿ, ಆಯ್ತಾ. ಫಂಡಮೆಂಟಲ್ಸ್ ಅಲ್ಲಿ ಹೋದ್ರೆ ನಿಮ್ಗೆ ಇಲ್ಲಿ ಸಿಕ್ಬಿಡತ್ತೆ. ಇಲ್ಲಿ ನಿಮ್ಗೆ ಏನಂತ ಹೇಳ್ತೇವೆ, ಸ್ಮಾಲ್ ಕ್ಯಾಪ್ ಕಾಣಿಸ್ತಿದ್ಯಾ, ಸ್ಮಾಲ್ ಕ್ಯಾಪ್, ಓಕೆನಾ. ಸೊ 7,900 ಕೋಟಿ ಇದೆ ಇವ್ರದ್ದು, 7,900 crores ಮಾರ್ಕೆಟ್ ಕ್ಯಾಪ್ ಇದೆ. ಸೊ ಇನ್ನೊಂದು ಸ್ಟಾಕ್ ತಗೊಂತೀನಿ ನಾನು, ಲೆಟ್ಸ್ ಸೇ ಯಾವ್ದಿದು ISMT, ಓಕೆನಾ. ಸೊ ಇದು ಬಂದು ಆಯ್ತಾ ಸ್ಮಾಲ್, ನೋಡಿ ಸ್ಮಾಲ್ ಕ್ಯಾಪ್ ಅಂತ ಅಲ್ಲೇ ತೋರಿಸ್ತೇವೆ, 4,267 crore, ಓಕೆನಾ. ಸೊ ಸ್ಮಾಲ್ ಕ್ಯಾಪ್ ಇದು, ಓಕೆನಾ. ಸೊ ಯಾವಾಗಾದ್ರೂ ನೀವು ಸ್ಮಾಲ್ ಕ್ಯಾಪ್ ಅಲ್ಲಿ ಬೈ ಮಾಡಿದಾಗ ಅದ್ರ ರಿಲೇಟೆಡ್ ಇಂಡೈಸಸ್ ನೀವು ವಾಚ್ ಮಾಡಬೇಕಾಗಿರುತ್ತೆ, ಬಿಕಾಸ್ ಅದು ನಿಮ್ಗೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ನಾನು ಇನ್ನೊಂದು ಸ್ಟಾಕ್ ನ ಆಡ್ ಮಾಡ್ತೀನಿ ಇಲ್ಲಿ, ಲೆಟ್ಸ್ ಸೇ ನೌಕರಿ ನಾನು ಫಂಡಮೆಂಟಲ್ಸ್ ತಗೊಂತಾ ಇದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಮಿಡ್ ಕ್ಯಾಪ್ ಇದು ನೋಡಿ 88,121 ಕೋಟಿ ಇದೆ, ಇದು ಬಂದು ಮಿಡ್ ಕ್ಯಾಪ್. ಸೊ ನಿಮ್ಗೆ ಅದು ಬೇಸಿಸ್ ಹೇಗ್ ಡಿವೈಡ್ ಮಾಡ್ತಾರೆ, ಮೊದಲು ಟೆಕ್ಸ್ಟ್ ಬುಕ್ ಮೀನಿಂಗ್ ನೋಡೋದಾದ್ರೆ ಲೆಸ್ ದೆನ್ 25,000 crore ಸ್ಮಾಲ್ ಕ್ಯಾಪ್, ಎಬೋ 25,000 crore ಮಿಡ್ ಕ್ಯಾಪ್, ಎಬೋ 70,000 1 lakh crore ಲಾರ್ಜ್ ಕ್ಯಾಪ್ ಅಂತ ಒಂದಷ್ಟು ಮೀನಿಂಗ್ಸ್ ಇತ್ತು. ಸೊ ನಮ್ಮ ಎಕಾನಮಿ ಬೆಳೀತಾ ಇದ್ದಂಗೆ ಸೊ ಈ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಲಾಜಿಕ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೀವು ಇದನ್ನ ಬೆಸ್ಟ್ ಬ್ರೋಕರ್ ಅಕೌಂಟ್ಗೆ ಲಾಗಿನ್ ಆಗ್ಬಿಟ್ಟು ಫಂಡಮೆಂಟಲ್ಸ್ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ನಾನು ಯಾವ ಕ್ಯಾಪ್ ಸ್ಟಾಕ್ ನ ಬೈ ಮಾಡ್ತಿದ್ದೀನಿ ಅಂತ. ಬಟ್ ಇದು ಜಾಸ್ತಿ ಇಂಪಾರ್ಟೆಂಟ್ ಆಗಲ್ಲ. ಯಾಕೆ ಆಗಲ್ಲ ಅಂತಂದ್ರೆ ಸ್ನೇಹಿತರೆ, ನಮ್ಗೆ ನಾವ್ ಹೇಳ್ಕೊಡೋದು ಏನಂದ್ರೆ, ಯಾವ್ದಾದ್ರು ಒಂದು ಸ್ಟಾಕ್ ಮೋರ್ ದೆನ್ 1,000 CR 1,000 ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇದೆ ಅಂತಂದ್ರೆ ಸಾಕು, ನಿಮ್ಗೆ ಒಳ್ಳೆ ಬಯರ್ಸ್ ಮತ್ತೆ ಸೆಲ್ಲರ್ಸ್ ಸಿಗ್ತಾರೆ. ಸೊ ಮಿನಿಮಮ್ ನಾವು ಕೊಡೋ ಲಾಜಿಕ್ ಹೇಳೋದೇನಪ್ಪಾ ಅಂದ್ರೆ 1,000 CR ಇದ್ರೆ ಆ ಸ್ಟಾಕ್ಸ್ ನ ಅಬೌವ್ 1,000 CR ಇರೋ ಯಾವುದೇ ಒಂದು ಸ್ಟಾಕ್ ಆಗಿರ್ಬೋದು ನೀವು ಪಾರ್ಟಿಸಿಪೇಟ್ ಮಾಡಿ ಅಂತಾನೆ ಹೇಳ್ತೀವಿ. ಸೊ ಲೆಸ್ ದೆನ್ 1,000 CR ಇದ್ದಾಗ ಅಲ್ಲಿ ಒಂದು ಚೂರು
ಆಪರೇಟಿಂಗ್ ಆಕ್ಟಿವಿಟಿ ಅಥವಾ ಒಂಚೂರು ಏನು ಗ್ಯಾಮ್ಲಿಂಗ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ, ಅಂದ್ರೆ ಆಪರೇಟಿಂಗ್ ಜಾಸ್ತಿ ಇರುತ್ತೆ. ಸೊ ಅಂತ ಟೈಮಲ್ಲಿ ನಾವು ಒಂಚೂರು ಕಾಷನ್ ಆಗಿರಬೇಕು, ಆ ಸ್ಟಾಕ್ಸ್ ನಾವು ಇಗ್ನೋರ್ ಮಾಡಬೇಕಾಗಿರುತ್ತೆ. ಲೆಸ್ ದೆನ್ 1000 CR ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ಸ್. ಓಕೆನಾ. ಸೊ ಇದಿಷ್ಟು ಕಂಪ್ಲೀಟ್ ವಾಚ್ ಲಿಸ್ಟ್ ಸೆಟ್ ಮಾಡ್ಕೊಳ್ಳೋದು. ಈಗ ನಿಮ್ಗೆ ಗೊತ್ತಾಯ್ತಲ್ವಾ ನಾವು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತೆ ಲಾರ್ಜ್ ಕ್ಯಾಪ್ ನ ಯಾಕೆ ನೋಡ್ಬೇಕು ಅಂತಂದ್ರೆ ಆ ಇಂಡೆಸಸ್ ನಾವು ವಾಚ್ ಮಾಡಕ್ಕೆ. ಓಕೆನಾ. ಯಾಕಂದ್ರೆ ನಾನು ಸಮ್ಟೈಮ್ಸ್ ಏನಾಗ್ತದೆ, ಎಷ್ಟೊಂದು ಜನ ಕನ್ಫ್ಯೂಸ್ ಆಗ್ತಾರೆ, ನಾನು ಬೈ ಮಾಡಿರೋ ಸ್ಟಾಕ್ ಮಾರ್ಕೆಟ್ ಅಪ್ ಹೋದ್ರೂ ಸ್ಟಾಕ್ ಅಪ್ ಹೋಗ್ತಾ ಇಲ್ಲ. ರೀಸನ್ ಇಷ್ಟೇ, ಅವ್ರು ಬೈ ಮಾಡೋದು ನಿಫ್ಟಿ 50 ಸ್ಟಾಕ್ ಅಲ್ಲ, ಅವ್ರು ಬೈ ಮಾಡೋದು ಸ್ಮಾಲ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್. ಸೊ ಆ ರಿಲೇಟೆಡ್ ಇಂಡೆಸಸ್ ನಾವು ವಾಚ್ ಮಾಡಬೇಕಾಗಿರುತ್ತೆ. ಸೊ ಲಾಸ್ಟ್ ಫ್ರೈಡೇ ಏನಾಯ್ತಂದ್ರೆ ನಿಫ್ಟಿ ಬಂದು ಒಂದು ಸಣ್ಣ ಫಾಲ್ ಆಗ್ತಿತ್ತು. ಮಾರ್ನಿಂಗ್ ಸೆಷನ್ ಅಲ್ಲಿ ನಿಫ್ಟಿ ಒಂದು ಚೂರ್ ಫಾಲ್ ಆಗ್ತಿತ್ತು, ಈ ತರ. ಓಕೆನಾ. ಡೌನ್ ಟ್ರೆಂಡ್ ಬರ್ತಿತ್ತು. ಆದ್ರೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಬ್ಲೀಡ್ ಆಗ್ತಿತ್ತು. ಮೋರ್ ದೆನ್ 7% ಸ್ಟಾಕ್ಸ್ ಅಲ್ಲಿ ಹೇಳ್ತಿದ್ದೀನಿ, 8%, 10% ಈ ತರ ಸ್ಟಾಕ್ಸ್ ಫಾಲ್ ಆಗ್ತಿತ್ತು. ಆದ್ರೆ ನಿಫ್ಟಿ ಮಾತ್ರ ಒಂದು ಚೂರ್ ಫಾಲ್ ಆಗಿದೆ. ಬಟ್ ಸ್ಟಾಕ್ಸ್ ಮಾತ್ರ 7-8% ಯಾಕೆ ಫಾಲ್ ಆಗ್ತದೆ ಜಾಸ್ತಿ ಜನ ಕನ್ಫ್ಯೂಸ್ ಆಗ್ತಾರೆ. ಯಾಕಂದ್ರೆ ಅವಾಗ ಸ್ಮಾಲ್ ಮತ್ತೆ ಮಿಡ್ ಕ್ಯಾಪ್ ಇದೆಯಲ್ವಾ, ಇವೆಲ್ಲ ಹೆವಿ ಫಾಲ್ ಆಗ್ತಿತ್ತು. ಸೊ ಅದಕ್ಕೆ ಆ ಸ್ಟಾಕ್ಸ್, ಸ್ಮಾಲ್ ಮತ್ತೆ ಮಿಡ್ ಕ್ಯಾಪ್ ಸ್ಟಾಕ್ಸ್ ಅದ್ರ ಫಾಲ್ ಆಗ್ತಿರುತ್ತೆ. ಸೊ ಇದ್ರ ಅರ್ಥ ಏನಂದ್ರೆ ನಾನು ಯಾವ ಸ್ಟಾಕ್ ನ ಬೈ ಮಾಡ್ತಿದ್ದೀನಿ ಅದ್ರ ರಿಲೇಟೆಡ್ ಮಾರ್ಕೆಟ್ ಕ್ಯಾಪ್ ಜೊತೆಗೆ ನಾನು ಇಲ್ಲಿ ಕಂಪೇರ್ ಮಾಡ್ಕೋಬೇಕಾಗಿರುತ್ತೆ. ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪ್ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ವಾಚ್ ಲಿಸ್ಟ್ ನ ಹೇಗೆ ಸೆಟ್ ಮಾಡ್ಕೊಳ್ಳೋದಂತ ನಾವು ತಿಳ್ಕೊಂಡ್ವಿ ಈಗ.